ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಮಾಳಿಗೆ ಮನೆಯೆಂದು ನೆಚ್ಚಿ ಕೆಡಲು ಬೇಡ. ಮಾಳಿಗೆ ಮನೆಯೆಂದು ನೆಚ್ಚಿ ಕೆಡಲು ಬೇಡ. ಕೇಳಯ್ಯ ಹರಿ ಕಥೆ ಶ್ರವಣಂಗಳ. ಕೇಳಯ್ಯ ಹರಿ ಕಥೆ ಶ್ರವಣಂಗಳ. ನಾಳೆಯ ಮಧೂತರು ಬಂದೆಳೆದೊಯ್ಯುವಾಗ ನಾಳೆಯ ಮಧೂತರು ಬಂದೆಳೆದೊಯ್ಯುವಾಗ. ನಾಳೆಯ ಮಧೂತರು ಬಂದೆಳೆದೊಯ್ಯುವಾಗ. ಮಾಳಿಗೆ ಮನೆ ಸಂಗಡ ಬಾರದಯ್ಯ. ಮಾಳಿಗೆ ಮನೆ ಸಂಗಡ ಬಾರದಯ್ಯ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಮನುಜ ಮಡದಿ ಮಕ್ಕಳು ಎಂಬೋ ಹಂಬಲ ನಿನಗ್ಯಾಕೋ. ಮಡದಿ ಮಕ್ಕಳು ಎಂಬೋ ಹಂಬಲ ನಿನಗ್ಯಾಕೋ. ಕಡು ಕೊಬ್ಬತನದಲ್ಲಿ ನಡೆಯದಿರು. ಕಡು ಕೊಬ್ಬುತನದಲ್ಲಿ ನಡೆಯದಿರು. ಒಡೆಯ ಶ್ರೀ ಪುರಂದರ ವಿಠಲನ ಚರಣವ. ವಿಠಲ ಒಡೆಯ ಶ್ರೀ ಪುರಂದರ ವಿಠಲನ ಚರಣವ. ಒಡೆಯ ಶ್ರೀ ಪುರಂದರ ವಿಠಲನ ಚರಣವ. ದೃಢ ಭಕ್ತಿಯಲಿ ನೀ ಭಜಿಸಲೋ ಮನುಜ. ದೃಢ ಭಕ್ತಿಯಲಿ ನೀ ಭಜಿಸಲೋ ಮನುಜ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಬಂದೆ ಸುಮ್ಮನೆ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತೆ. ಎಲ್ಲೆಲ್ಲೂ ತುಂಬಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಗುರು ದಂಪತಿಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು.
ಭಗವದ್ಗೀತಾ ಪ್ರವಚನ ಮಾಲಿಕೆಯ 86ನೇ ಕುಸುಮವನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಧ್ಯಾನಯೋಗವೆಂಬ 6ನೇ ಅಧ್ಯಾಯದ ಸಾರವನ್ನು ಒಮ್ಮೆ ಸ್ಮರಿಸ್ಕೋತಾ ಇದ್ದೀನಿ. ಎಲ್ಲ ಯೋಗ ಮಾರ್ಗಗಳು ಕೊನೆಯಲ್ಲಿ ಧ್ಯಾನದಲ್ಲಿ ಮುಕ್ತಾಯವಾಗುತ್ತೆ ಎಂಬುದಾಗಿ ಯೋಗಶಾಸ್ತ್ರ ಗ್ರಂಥಗಳು ಸಾರುತ್ತವೆ. ಜ್ಞಾನಯೋಗ ಆಗಲಿ, ಕರ್ಮಯೋಗ ಆಗಲಿ, ಭಕ್ತಿಯೋಗ ಆಗಲಿ, ಲಯಯೋಗ, ಹಠಯೋಗ, ನಾದಯೋಗ, ಕುಂಡಲಿನಿ ಯೋಗ, ಹೀಗೆ ನಾನಾ ಪ್ರಕಾರವಾದ ಯೋಗ ಮಾರ್ಗಗಳಿವೆ. ಆ ಎಲ್ಲ ಯೋಗ ಮಾರ್ಗಗಳು ಬೇರೆ ಬೇರೆ ಹೆಜ್ಜೆಗಳಿಂದ ಆರಂಭವಾಗಿ ಕೊನೆಯಲ್ಲಿ ಬಂದು ಧ್ಯಾನದಲ್ಲಿ ಮುಕ್ತಾಯ ಆಗಿ ಧ್ಯಾನವು ಸಮಾಧಿಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಸಪ್ರಾಣಾಯಾಮ ಧ್ಯಾನಂ ಹಠಯೋಗ, ಕೇವಲ ಧ್ಯಾನಂ ರಾಜಯೋಗ. ಪ್ರಾಣಾಯಾಮ ಅಭ್ಯಾಸ ಮಾಡಿ ಅದರ ನಂತರದಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ಅದಕ್ಕೆ ಹಠಯೋಗ ಎಂಬುದಾಗಿ ಕರೆದು, ಕೇವಲ ಧ್ಯಾನ ಮಾತ್ರವನ್ನೇ ಇಟ್ಕೊಳ್ಳೋದಾದರೆ ಅದು ರಾಜಯೋಗ ಎಂಬುದಾಗಿ ಕರೆದಿದ್ದಾರೆ. ಆದರೆ ಕೇವಲ ಧ್ಯಾನವನ್ನು ಮಾಡಬೇಕಾದ್ರೆ ಪ್ರಕೃತಿಯಲ್ಲಿ ಜನ್ಮಾಂತರದಿಂದ ಉತ್ತಮ ಸಂಸ್ಕಾರಗಳು ಬಂದಿದ್ದು ಮೈ ಮನಸ್ಸು ಪೂರ್ತಿಯಾಗಿ ಅಣಿಯಾಗಿದ್ದರೆ ಆಗ ನೇರವಾಗಿ ಧ್ಯಾನಕ್ಕೆ ಹೋಗ್ಬೋದು. ಹಾಗೆ ದೇಹ ಮನಸ್ಸು ಸಂಸ್ಕಾರಗೊಂಡಿಲ್ಲದೆ ಹೋದರೆ ಆಗ ಅವುಗಳಿಗೆಲ್ಲಕ್ಕೂ ಒಂದು ಸಂಸ್ಕಾರವನ್ನು ಕೊಟ್ಟು ಮನಸ್ಸನ್ನು ಸಮಾಧಾನಕ್ಕೆ ತಂದ್ಕೊಳ್ಳೋದಕ್ಕೆ ಇತರ ಅಂಗೋಪಾಂಗಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ. ಆಗ ಅಷ್ಟಾಂಗ ಯೋಗನೂ ಬೇಕು, ಪಂಚದಶಾಂಗ ಯೋಗನೂ ಬೇಕು, ಇನ್ನೂ ಹೆಚ್ಚಿನ ಅಂಗೋಪಾಂಗಗಳಿಂದ ಕೂಡಿರುವ ಯೋಗದ ಅಭ್ಯಾಸ ಎಲ್ಲ ಬೇಕಾಗತ್ತೆ. ಆದರೆ ಎಲ್ಲ ಯೋಗವು ಕೊನೆಯಲ್ಲಿ ಧ್ಯಾನ ಯೋಗದಲ್ಲಿ ಪರ್ಯವಸಾನ ಆಗುತ್ತೆ. ಭಗವದ್ಗೀತೆಯಲ್ಲೂ ಸಹ ಜ್ಞಾನಯೋಗದ ಬಗ್ಗೆ ವಿವರಣೆ ಕೊಟ್ಟು, ಕರ್ಮಯೋಗದ ಬಗ್ಗೆ ವಿವರಣೆ ಕೊಟ್ಟು, ಅನಂತರದಲ್ಲಿ ಈ 6ನೇ ಅಧ್ಯಾಯದಲ್ಲಿ ಧ್ಯಾನಯೋಗದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರುವ ಸಂದರ್ಭ, ಜ್ಞಾನಯೋಗದಲ್ಲೂ ಕರ್ಮಯೋಗದಲ್ಲೂ ಎಲ್ಲೆಲ್ಲೂ ಎಲ್ಲ ಯೋಗ ಮಾರ್ಗಗಳಲ್ಲೂ ಕೊನೆಯಲ್ಲಿ ಬಂದು ನಿಲ್ಲೋದು ಧ್ಯಾನ ತಾನೇ. ಅದು ನೇರವಾಗಿ ಒಬ್ಬನನ್ನು ಯುಕ್ತನನ್ನಾಗಿ, ಅಂದರೆ ಸಮಾಧಿಯಲ್ಲಿ ಏರಿದವನನ್ನಾಗಿ ಮಾಡಿಕೊಡುವಂತಹ ಅಂಗ ತಾನೇ ಅದು. ಆದ್ದರಿಂದ ಆ ಅಂಗದ ಬಗ್ಗೆ ವಿಶೇಷವಾದ ಪರಿಚಯವನ್ನು ಈ ಒಂದು ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಭು ಕೊಟ್ಟಿದ್ದಾನೆ. ಅರ್ಜುನನಿಗೆ ಹುಟ್ಟಿದ ಒಂದು ಸಂದಿಗ್ಧತೆಯನ್ನು ಬಗೆಹರಿಸ್ಕೋತಾ ಮಾತು ಮುಂದುವರಿಸಿದ್ದಾನೆ. ಎಲ್ಲವನ್ನೂ ತ್ಯಜಿಸಬೇಕು, ಸನ್ಯಾಸ ಅತ್ಯಂತ ಶ್ರೇಷ್ಠ ಅಲ್ವೇ ಅಂತ ಯೋಚನೆ ಮಾಡ್ತಾ ಇದ್ದಂಥ ಅರ್ಜುನಿಗೆ ಅದು ಆಗೋಲ್ಲಪ್ಪ, ನೀನು ಮಾಡುವ ನಿನ್ನ ಹುಟ್ಟಿಗೆ ಹೊಂದ್ಕೊಂಡಂತಹ ಕರ್ಮದಲ್ಲಿ ಅಂಟಿಲ್ಲದೆ ಮಾಡು, ಪ್ರಯೋಜನ ಏನು ಬರುತ್ತೆ, ಲಾಭ ಏನು ಬರುತ್ತೆ ಅದ್ರ ಬಗ್ಗೆನೂ ಅಂಟಿಲ್ಲದೆ ಮಾಡು, ಕರ್ತವ್ಯ ರೂಪವಾಗಿ ಒಂದು ಕರ್ಮವನ್ನು ನಿರ್ವಾಹ ಮಾಡು. ಇದೇ ಮೂಲತಃ ಸನ್ಯಾಸ. ಕೇವಲ ಅಗ್ನಿಗಳನ್ನು ಇಟ್ಕೊಂಡು ಶ್ರೌತಸ್ಮಾರ್ಥ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಿದ್ದನ್ನು ಬಿಟ್ಟೆ, ಆದ್ದರಿಂದ ಸನ್ಯಾಸ ಅಂತ ಅನ್ಕೋಬೇಡ. ಲೋಕದಲ್ಲಿ ಯಾರೂ ಎಲ್ಲ ಸಂಕಲ್ಪಗಳನ್ನು ತ್ಯಜಿಸದೆ, ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಳ್ಳದೆ ಯೋಗಿಯಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯೋಗಕ್ಕೆ ಏರಬೇಕು ಅಂತ ಇಷ್ಟಪಡುವನು ಆರಂಭದಲ್ಲಿ ಕರ್ಮವನ್ನೇ ಶ್ರದ್ಧೆಯಿಂದ ಆಚರಣೆ ಮಾಡ್ಕೋತ ಹೋಗಬೇಕು. ಆ ಕರ್ಮಗಳೆಲ್ಲವೂ ಒಂದು ಧಾತು ಸಾಮ್ಯಾವಸ್ಥೆಯನ್ನು ತಂದುಕೊಡುತ್ತೆ. ಅದಾದ ನಂತರದಲ್ಲಿ ಅವನು ಧ್ಯಾನ ಮಾರ್ಗದಲ್ಲಿ ನೆಲೆ ನಿಲ್ತಾನೆ. ಹಾಗೆ ನೆಲೆ ನಿಲ್ಲುವ ಸಂದರ್ಭ ಬಂದಾಗ ಶಮವನ್ನು ಪ್ರಧಾನವಾದಂಥ ಅಂಗವಾಗಿ ಇಟ್ಕೋಬೇಕು. ಮೊದಲು ಕರ್ಮ, ಆಮೇಲೆ ಶಮ ಅಂದರೆ ವೈರಾಗ್ಯ. ಈ ಯೋಗಾರೂಢನಾಗಿ ಆಗಬೇಕಾದ್ರೆ ಇಂದ್ರಿಯಗಳನ್ನು ಗೆಲ್ಲಬೇಕು, ಅತ್ಯಂತ ಮುಖ್ಯವಾದದ್ದು. ಕರ್ಮಗಳಿಗೆ ಅಂಟ್ಕೋಬಾರ್ದು, ಕರ್ಮ ಫಲಕ್ಕೂ ಅಂಟ್ಕೋಬಾರ್ದು. ಅದೇ ರೀತಿಯಲ್ಲಿ ಕಾಮಗಳನ್ನು ತ್ಯಜಿಸಬೇಕು. ಕಾಮವನ್ನು ವಿಭಾಗ ಮಾಡಬೇಕಾದ್ರೆ ಸತ್ಕಾಮ ಅಸತ್ಕಾಮ ಅಂತಿದೆ. ಕಡೆ ಪಕ್ಷ ಅಸತ್ಕಾಮವನ್ನು ತ್ಯಜಿಸೋದಕ್ಕೋಸ್ಕರವಾಗಿ
ಸತ್ಕಾಮಗಳಿಗೆ ಅಂಟ್ಕೊಂಡಿದ್ರೆ ಆ ಸತ್ಕಾಮವು ಒಂದು ದಿವಸ ಕಾಮರಹಿತವಾದ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಹಾಗೆ ಸಂಕಲ್ಪಗಳನ್ನು, ಕಾಮವನ್ನು ಕಡಿಮೆ ಮಾಡ್ಕೋತ ಹೋಗಬೇಕು. ಉದ್ಧಾರ ಮಾಡ್ಕೊಳ್ಳೋದಾದರೆ ಅವನನ್ನು ಉದ್ಧಾರ ಮಾಡ್ಕೋಬೇಕೇ ಹೊರತು ಇನ್ನೊಬ್ಬ ಉದ್ಧಾರ ಮಾಡೋಲ್ಲ. ಉದ್ಧರೇದ ಆತ್ಮನ ಆತ್ಮಾನಂ ಅಂದರೆ ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಳೋದು ಅಂದರೆ ಏನು ಅಂದರೆ ಇಂದ್ರಿಯಗಳನ್ನು ಗೆಲ್ಲೋದ್ರ ದ್ವಾರ ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕು. ಇಂದ್ರಿಯಗಳನ್ನು ಒಂದು ಗೆಲ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಜೀವ ಉದ್ಧಾರ ಆಗೋದಿಲ್ಲ. ಇದಕ್ಕೆ ಬೇಕಾದದ್ದು ಏನು ಅಂತ ಕೇಳಿದರೆ ಇಂದ್ರಿಯಗಳನ್ನು ಗೆಲ್ಲೋದೊಂದು, ಅನುಭವದ ಕಡೆಗೆ ಸಾಗೋದೊಂದು, ಹಾಗೆ ಬುದ್ಧಿಯಲ್ಲಿ ಜ್ಞಾನ ವಿಜ್ಞಾನ ಇವೆರಡನ್ನೂ ತುಂಬ್ಕೋತಾ, ಜ್ಞಾನ ಅಂದರೆ ಒಳ ಅನುಭವ, ವಿಜ್ಞಾನ ಅಂದರೆ ಆ ಒಳ ಅನುಭವಕ್ಕೆ ಸಾಗೋದಕ್ಕೆ ಏನೇನು ವಿದ್ಯಾರೂಪವಾದ ಮಾರ್ಗಗಳಿದೆಯೋ ಅದನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ. ವಿದ್ಯೆಗಳೆಲ್ಲವೂ ವಿಜ್ಞಾನ ಎಂಬುದಾಗಿ ನಮ್ಮ ಶಾಸ್ತ್ರ ಕರೀತಾ ಇದೆ. ಆರ್ಷ ವಿದ್ಯೆಗಳಷ್ಟೂ ಸಹ ವಿಜ್ಞಾನವೇ. ಆರ್ಷ ವಿದ್ಯೆಗಳನ್ನು ಸುಸ್ಪಷ್ಟವಾಗಿ ಅಧ್ಯಯನ ಮಾಡಿದ್ರೆ, ಆಳವಾಗಿ ಅಧ್ಯಯನ ಮಾಡಿದ್ರೆ, ಅದರಲ್ಲಿರೋ ಕಾರ್ಯಕಾರಣ ಭಾವವನ್ನು ಅರ್ಥ ಮಾಡ್ಕೊಳ್ತಾ ಅಧ್ಯಯನ ಮಾಡಿದ್ರೆ ಅದು ವಿಜ್ಞಾನ. ಹಾಗೆ ವಿಜ್ಞಾನವನ್ನು ಬುದ್ಧಿಗೆ ತುಂಬ್ಕೋ, ಅದು ವಿವೇಕವನ್ನು ತಂದುಕೊಡುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಬಗ್ಗೆ ತಿಳುವಳಿಕೆ ಕೊಡುತ್ತೆ. ಒಳ ಅನುಭವಕ್ಕೆ ಏರೋ ಹೀಗಾಗೋದಾದರೆ ನಿನಗೆ ಅದರ ಪರಿಣಾಮವಾಗಿ ಒಂದು ಸಮಬುದ್ಧಿ ಹುಟ್ಟುತ್ತೆ. ಸಮಬುದ್ಧಿ ಹುಟ್ಟುತ್ತೆ ಅಂದರೆ ಎಲ್ಲೆಲ್ಲೂ ಬೆಳಗುವ ಪರಬ್ರಹ್ಮರೂಪವಾದ ತತ್ವವನ್ನು ನಿನ್ನಲ್ಲೂ ಹೊರಗೂ ಎಲ್ಲ ಕಡೆಯಲ್ಲೂ ನೋಡುವಂತಹ ಸ್ಥಿತಿ ಬರುತ್ತೆ. ಕಣ್ಣು ಮುಚ್ಚಿ ಕೂತ್ರೆ ಒಳಗಡೆ ಬೆಳಕು, ಹೊರಗೆ ಯಾವುದೋ ಒಂದು ವಿಷಯವನ್ನು ಭಾವಿಸಿದರೆ ಅಲ್ಲೂ ಒಳ ಬೆಳಕೇ ಕಾಣಿಸುತ್ತೆ. ಎಲ್ಲೆಲ್ಲೂ ತುಂಬಿದ ಬೆಳಕು ಎಲ್ಲ ಜೀವಕೋಟಿಗಳಲ್ಲೂ ಇದೆ. ಅದು ಹಾಗಿರೋದ್ರಿಂದ ಎತ್ತ ನೋಡಿದರೂ ಅಲ್ಲೆಲ್ಲ ಬೆಳಕೊಂದೇ ಕಾಣಿಸುತ್ತೆ ಅನ್ನೋ ರೀತಿಯಾದ ಅನುಭವಕ್ಕೆ ಏರ್ತೀಯ ನೀನು. ಇದಕ್ಕಾಗಿ ಮಾಡಬೇಕಾದದ್ದೇನು ಅಂತ ಕೇಳಿದ್ರೆ ಮೊದಲನೇದಾಗಿ ಏಕಾಂತ ವಾಸವನ್ನು ಮಾಡುವಂಥ, ಅಂದರೆ ಸಾಧನೆಗಾಗಿ ಕೆಲವು ಕಾಲ, ಇಡೀ ಜೀವನವನ್ನೇ ಸಾಧನೆಗಾಗಿ ಕೊಡೋದಾದರೆ ಅತ್ಯಂತ ಶ್ರೇಷ್ಠವಾದ್ದು. ಹಾಗೆ ಕೊಡೋದಕ್ಕೆ ಮನಸ್ಸು ಬುದ್ಧಿಗಳು ಒಪ್ಕೊಳ್ಳೋಲ್ಲ. ಯಾವ್ಯಾವುದೋ ಸಂಸ್ಕಾರಗಳು ಸಂಸಾರದಲ್ಲಿ ಒಂದು ದೃಷ್ಟಿಯಿಂದ ತೊಡಗುವಂತೆ ಮಾಡಿಕೊಡ್ತಾ ಇದೆ. ಹಾಗಿದ್ದರೇನು ಬೆಳಗ್ಗೆ ಸಾಯಂಕಾಲ ಏಕಾಂತವಾಸವನ್ನು ಮಾಡಬಹುದಲ್ಲ. ಹಾಗೆ ಏಕಾಂತವಾಸವನ್ನು ಮಾಡಿ ಒಂದು ಪರಿಶುದ್ಧವಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಏರಿಳಿತಗಳು ಇರಬಾರ್ದು, ನೆಲದಲ್ಲಿ ಸಮವಾದಂಥ ಒಂದು ಜಾಗದಲ್ಲಿ ಒಂದು ಆಸನವನ್ನು ಸಿದ್ಧ ಮಾಡ್ಕೋ. ಒಂದು ದರ್ಭೆಯ ಆಸನ. ದರ್ಭೆ ಪರಮಸಾತ್ವಿಕವಾದಂಥ ಒಂದು ಹುಲ್ಲು, ಅದು ಚಿತ್ತೇಕಾಗ್ರ್ಯವನ್ನು ತಂದುಕೊಡುವಂಥ ಒಂದು ಪದಾರ್ಥ. ಅದರ ಮೇಲೆ ಒಂದು ಅಜಿನವನ್ನು, ಅದರ ಮೇಲೆ ಪುನಃ ಒಂದು ವಸ್ತ್ರವನ್ನು, ಶುದ್ಧವಾದ ವಸ್ತ್ರವನ್ನು ಹಾಕಿ ಆಸನದಲ್ಲಿ ಕೂತ್ಕೋ. ಬೆನ್ನು ಮೂಳೆಯನ್ನು ನೇರವಾಗಿಟ್ಕೋ. ಕತ್ತು ಶಿರಸ್ಸು ಇವಿಷ್ಟು ಒಂದು ಸರಳ ರೇಖೆಯಲ್ಲಿ ಬರುವಂತೆ ನೇರವಾಗಿ ಕೂತ್ಕೋ. ಹಾಗೆ ಕೂತ್ಕೊಂಡಾಗ ಸತ್ವಗುಣವು ಮೈನಲ್ಲಿ ಜಾಗರೂಕವಾಗುತ್ತೆ. ರಜಸ್ತಮಸ್ಸು ತನ್ನ ಹಾವಳಿಯನ್ನು ಕಡಿಮೆ ಮಾಡುತ್ತೆ. ಆಗ ಚಿತ್ತೇಕಾಗ್ರ್ಯ ಉಂಟಾಗುತ್ತೆ. ಹಾಗೆ ಕೂತ್ಕೊಂಡ ನಂತರದಲ್ಲಿ ಮಚ್ಚಿತ್ತನಾಗು, ಮತ್ಪರನಾಗು ಅಂತ. ಅಂದರೆ ನನ್ನನ್ನು ಲಕ್ಷ್ಯವಾಗಿಟ್ಕೋ. ಅದೇ ರೀತಿಯಲ್ಲಿ ನನ್ನನ್ನೇ ಎಲ್ಲೆಲ್ಲೂ ಭಾವಿಸು. ಅಂದರೆ ಪರತತ್ವವನ್ನೇ ಲಕ್ಷ್ಯವಾಗಿ ಜೀವನಕ್ಕೆ ಇಟ್ಕೋ ಮತ್ತು ಪರತತ್ವವನ್ನೇ ಹೋದಲ್ಲಿ ಬಂದಲ್ಲಿ ಎಲ್ಲೆಲ್ಲೂ ನಿನ್ನ ಎಲ್ಲ ರೀತಿಯಾದ ಲೌಕಿಕವಾದ ವ್ಯವಹಾರದಲ್ಲೂ ನನ್ನ ಗುರಿ ಆ ಕಡೆಗೆ, ಅದಕ್ಕಿದು ಅಂಗಭೂತವಾಗಿರಲಿ. ಇದನ್ನು ನಾನು ಸಾಧನೆ ಮಾಡ್ಕೋತಾ ಪ್ರಧಾನವಾಗಿ ಲೌಕಿಕವಾದ ಯಾವುದೋ ಲಾಭವನ್ನು ಗಳಿಸಬೇಕು ಅಂತಿಲ್ಲ. ನನಗೆ ಧಾತು ಸಾಮ್ಯ ಹುಟ್ಟಿ ಆ ಪರತತ್ವವನ್ನು ದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಗು. ಅದೆಲ್ಲ ಆಗಬೇಕಾದ್ರೆ ಮುಖ್ಯವಾಗಿ ಆಹಾರದಲ್ಲಿ ಒಂದು ಮಿತಿ ಬೇಕು. ಕಾರಣ ಆಹಾರವೆಂಬುದೇ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ತಗೋಬೇಕು. ಅದಕ್ಕಿಂತ ಜಾಸ್ತಿ ಆಹಾರ ತೊಗೊಂಡ್ರೆ ಮೈನಲ್ಲಿ ಹುಟ್ಟುವ ಶಕ್ತಿ ಅತಿ ಕಾರ್ಯಪ್ರವೃತ್ತನಾಗಿ ಮಾಡುತ್ತೆ. 10 ಹಲವು ಕಡೆ ಬುದ್ಧಿ ಹರಿಯುವಂತೆ ಮಾಡುತ್ತೆ, 10 ಹಲವು ಕಡೆ ತೊಡಗುವಂತೆ ಮಾಡುತ್ತೆ, ಅಥವಾ ಒಳಗಡೆಗೇ ಸೇರಿಕೊಂಡು ನಾನಾ ರೋಗಗಳನ್ನು ತಂದುಕೊಟ್ಬಿಡುತ್ತೆ. ಹಾಗಿರೋದ್ರಿಂದ ಆಹಾರ ನಿನ್ನ ಜೀವನದ ಕ್ರಿಯಾಕಲಾಪಗಳು ಎಷ್ಟಿದೆ, ನಿನ್ನ ನಡೆನುಡಿಗಳಿಗೆ ಎಷ್ಟು ಚೈತನ್ಯ ಬೇಕಾಗಿದೆ, ನಿನ್ನ ದೇಹ ಪ್ರಕೃತಿ ಎಂಥದ್ದು, ವಯಸ್ಸೆಂಥದ್ದು, ಅದಕ್ಕೆ ತಕ್ಕ ಆಹಾರವನ್ನು ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತಗೋ. ಎಷ್ಟು ಮಿತವಾದ ಆಹಾರವನ್ನು ಬಳಸ್ತೀಯೋ,
ಎಷ್ಟು ಮೇಧ್ಯವಾದ ಶುದ್ಧವಾದ ಆಹಾರವನ್ನು ಬಳಸ್ತೀಯೋ ಅಷ್ಟಷ್ಟು ಮನಸ್ಸು ಸಮಾಧಾನಕ್ಕೆ ಬರುತ್ತೆ. ಆಹಾರದ ಸಾರವೇ ಮನಸ್ಸಾಗುತ್ತೆ. ಆದ್ದರಿಂದ ಮನಸ್ಸು ಪರಮಸಾತ್ವಿಕವಾಗಿ ಆಗಬೇಕಾದ್ರೆ ಅದು ಸಾತ್ವಿಕವಾದ ಆಹಾರ ಆಗಬೇಕು, ನಿನ್ನ ಮೈಗೆ ಹೊಂದುವಂಥ ಆಹಾರ ಆಗಬೇಕು. ಅದೇ ರೀತಿಯಲ್ಲಿ ಮಾಡುವ ವ್ಯವಹಾರಗಳೆಲ್ಲವೂ ಅದು ನಿನ್ನ ಮೈಗೆ ಮನಸ್ಸಿಗೆ ಹೊಂದುವಂತೆ ಇರಬೇಕು. ಅಂದರೆ ನಿನ್ನ ಯಾವ ಜ್ಞಾನ ಸಾಧನೆ ಇದೆಯೋ ಅದಕ್ಕೆ ವಿರೋಧವಾದಂಥ ವ್ಯವಹಾರವನ್ನು ಜೀವನದಲ್ಲಿ ಮಾಡಬೇಡ. ವ್ಯವಹಾರವು ನಾನಾ ಪ್ರಕಾರದಲ್ಲಿ ಇರ್ಬೋದು. ಪ್ರಪಂಚ ಮನಸ್ಸಿಗೆ ತೋರದಂತೆ ಹಲವು ತರಹದ ನಡೆನುಡಿಗಳನ್ನು ಬೆಳೆಸಿದೆ. ಅವೆಲ್ಲವೂ ನೋಡೋಕ್ಕೆ ನಮಗೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಆದರೆ ನಿನ್ನ ಆತ್ಮಸಾಧನೆಗೆ ಪೋಷಕವಾಗಿರುವ ಯಾವ ವೃತ್ತಿ ಇದೆಯೋ, ಯಾವ ವ್ಯವಹಾರ ಇದೆಯೋ, ನಿನ್ನ ಮೈಗೆ ಯಾವುದು ಪೂರ್ಣವಾಗಿ ಹೊಂದುತ್ತೋ ಅಂತಹ ನಡೆನುಡಿಗಳನ್ನು ಜೀವನದಲ್ಲಿ ಸಾಧಿಸ್ಕೋ. ಹೀಗೆ ಮಾಡ್ತಾ ಹೋದಾಗ ಯೋಗಾಭ್ಯಾಸ ನಿನ್ನ ದುಃಖವನ್ನಷ್ಟು ದೂರ ಮಾಡುತ್ತೆ. ಅಂದರೆ ದಿನೇ ಒಂದು ಆನಂದದ ಕಲೆಯ ಉದಯವಾಗುತ್ತೆ. ಒಳಗಡೆಯಿಂದ ಆನಂದದ ಕಡಲಿನಿಂದ ಒಂದು ಸಣ್ಣ ಸ್ರೋತಸ್ಸು ಹರಿಯೋದಕ್ಕೆ ಶುರುವಾಗುತ್ತೆ. ಆಗ ಏನೋ ಪರಮಾದ್ಭುತವಾದ ಆನಂದ ಹುಟ್ಟುತ್ತಾ ಇದೆಯಲ್ಲ ಅಂತ ಒಂದು ಸಂತೋಷವಾಗುತ್ತೆ. ಅದನ್ನು ಹಾಗೆ ಭಾವಿಸ್ತಾ ಹೋದರೆ ಆ ಆನಂದದ ಸ್ರೋತಸ್ಸು ಆನಂದದ ನಿಧಿಯ ಕಡೆಗೆ, ಆನಂದ ಸಮುದ್ರದ ಕಡೆಗೆ ಕರ್ಕೊಂಡು ಹೊರಟೋಗುತ್ತೆ. ಅದರಿಂದ ನೀನು ಯೋಗಾರೂಢನಾಗಿ ಆಗ್ತೀಯಾ. ಇದಕ್ಕೆ ಆಗಬೇಕಾದ ಕಾರ್ಯ ಸಂಕಲ್ಪಗಳನ್ನು ತ್ಯಜಿಸು. ಅದಾಗಬೇಕು, ಇದಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದು ಬೇಕು, ಇದು ಬೇಕು ಅಂತ 108 ಆ ಥರದ ಅಪೇಕ್ಷೆಯನ್ನು ಬೆಳೆಸ್ಕೋಬೇಡ. ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಒಂದು ಕಡೆ ಕೂತ್ಕೊಂಡಾಗ ಮನಸ್ಸನ್ನು ಸಮಾಧಾನ ತಂದ್ಕೋತೀನಿ ಅನ್ನೋ ಉದ್ದೇಶದಿಂದ ನೀನು ಕೂತ್ಕೊಂಡಾಗ ಇನ್ನೊಂದು ಆಲೋಚನೆ ಬರಬಾರ್ದು. ಏನೇ ಆಲೋಚನೆ ಬಂದರೂ ಅದನ್ನು ತೆಗೆದು ಪಕ್ಕಕ್ಕಿಡಬೇಕು. ಅಲ್ಲಿಂದ ಮನಸ್ಸನ್ನು ಹಿಂದಕ್ಕೆ ತಗೋಬೇಕು. ನೀನು ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಬೇಕು. ಒಂದೋ ಪರಮಾತ್ಮ ಪರಂಜ್ಯೋತಿಯಲ್ಲಿ ನಿಲ್ಲಿಸು. ಪರಮಾತ್ಮ ಪರಂಜ್ಯೋತಿಯ ಅವತಾರ ರೂಪವಾಗಿರುವ ರಾಮನಲ್ಲೋ ಕೃಷ್ಣನಲ್ಲೋ ನಿಲ್ಲಿಸು. ಅಥವಾ ಯಾರು ನಿನಗೆ ಯೋಗವಿದ್ಯಾ ಪ್ರದಾನ ಮಾಡ್ತಾ ಇರುವಂತಹ ಯೋಗಿ ಶ್ರೇಷ್ಠನಿದಾನೋ, ಮಹಾಜ್ಞಾನಿ ಇದ್ದಾನೋ ಅವನಲ್ಲಿ ಚಿತ್ತವನ್ನು ನಿಲ್ಲಿಸು. ಇಲ್ಲ, ನಿರ್ವಿಷಯವಾಗಿ ಮಾಡ್ಕೋ. ಮನಸ್ಸಿನಲ್ಲಿ ಯಾವುದೇ ಅಲೆಯೇ ಬರಬಾರ್ದು. ಆ ರೀತಿಯಲ್ಲಿ ಮನಸ್ಸನ್ನು ಮಾಡ್ಕೋ. ಅಲೆ ಬಂದರೆ ಗುರುತಿಸು, ಪುನಃ ಹಿಂದಕ್ಕೆ ತಗೋ. ಹೀಗೆ ಸಾಧನೆ ಮಾಡ್ತಾ ಹೋದಾಗ ನೀನು ನಿನ್ನನ್ನು ಸರ್ವಭೂತಗಳಲ್ಲೂ ನೋಡ್ಕೋತೀಯ. ನಿನ್ನೊಳಗಡೆ ಬೆಳಗುವ ಬೆಳಕನ್ನು ಎಲ್ಲ ಜೀವಕೋಟಿಗಳ ಹೃದಯದಲ್ಲೂ ನೋಡ್ತೀಯ. ಎಲ್ಲ ಜೀವಕೋಟಿಗಳ ಹೃದಯದಲ್ಲಿ ಬೆಳಗ್ತಾ ಇರೋ ಬೆಳಕನ್ನು ನಿನ್ನಲ್ಲಿ ನೋಡ್ಕೋತೀಯಪ್ಪ. ಹೀಗಾದಾಗ ಒಂದು ಸಾಮ್ಯಾವಸ್ಥೆ ಎಂಬುದಾಗಿ ಕರೆಯಲ್ಪಡುತ್ತೆ. ಎಲ್ಲೆಲ್ಲೂ ಬೆಳಕಿನ ದರ್ಶನ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಹುಟ್ಟುತ್ತೆ ಎಂಬುದಾಗಿ ವಿಸ್ತಾರವಾಗಿ ಆ ಒಂದು ಬ್ರಹ್ಮಾನುಭವದ ಬಗ್ಗೆ ಪರಿಚಯವನ್ನು ಕೊಡ್ತಾ ಇದ್ದ ಸಂದರ್ಭದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಮನಸ್ಸು ಅತಿ ಚಂಚಲ. ಇದು ವಾಯುವನ್ನು ಹೇಗೆ ಕಟ್ಟಾಕೋಕ್ಕೆ ಸಾಧ್ಯ ಇಲ್ವೋ, ನಮ್ಮ ಪ್ರಾಣವನ್ನು ಉಸಿರಾಟವನ್ನು ಹೇಗೆ ಕಟ್ಟಾಕೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿಯಲ್ಲಿ ಮನಸ್ಸನ್ನು ಸಹ ಒಂದು ಕಡೆ ಕಟ್ಟೋದು ಬಹಳ ಕಷ್ಟ ಸಾಧ್ಯ. ಎಲ್ಲಿಂದ ಆಗುತ್ತಪ್ಪ ಇದು ಅಂತ ದೀನತೆಯಿಂದ ಪ್ರಶ್ನಿಸಿದಾಗ ಒಂದು ಉತ್ತರ ಕೃಷ್ಣನ ಕಡೆಯಿಂದ, ನೋಡಪ್ಪ, ಯಾವ ಅಭ್ಯಾಸ ಮಾಡಿದ್ರೆ ಜ್ಞಾನಿಗಳು ಯೋಗಿಗಳು ಯಾವ ಅಭ್ಯಾಸ ಮಾಡಬೇಕು ಅಂತ ಹೇಳಿದಾರೋ ಅಂಥ ಅಭ್ಯಾಸವನ್ನು ನೀನು ಇಟ್ಕೊಂಡು ಅದನ್ನು ಅನುದಿನವೂ ಮಾಡ್ತಾ ಹೋದರೆ ಅದಕ್ಕೆ ನೈರಂತರ್ಯ ಇರಬೇಕು, ವ್ಯವಸ್ಥಿತವಾಗಿ ನಡಿಬೇಕು. ಅದ್ರ ಜೊತೆಗೆ ಪ್ರಾಪಂಚಿಕವಾದ ಅಂಟನ್ನು ನೀನು ಕಡಿಮೆ ಮಾಡಿಕೊಂಡ್ರೆ ಆಗ ಅದಕ್ಕೆ ಅಭ್ಯಾಸ ಮತ್ತು ವೈರಾಗ್ಯ ಎಂಬುದಾಗಿ ಕರೀತಾರೆ. ಈ ಅಭ್ಯಾಸ ಮತ್ತು ವೈರಾಗ್ಯ ಎರಡು ನಿನ್ನಲ್ಲಿ ಮೈಗೂಡಿರೋದಾದರೆ ಚಿತ್ತವನ್ನು ಪೂರ್ತಿಯಾಗಿ ಹತೋಟಿಗೆ ತಂದ್ಕೋಬೋದು ಅಂತ ಒಂದು ಸಮಾಧಾನವನ್ನು ಕೊಟ್ಟರೆ ಅರ್ಜುನಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಇದೆಲ್ಲ ಸರಿ, ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತೀನಿ, ಆದರೆ ಇದೇ ಜನ್ಮದಲ್ಲಿ ನಾನು ಸಾಧನೆ ಮಾಡೋಕೆ ಪೂರ್ತಿಯಾಗಿ ಆಗಲಿಲ್ಲ. ಮಧ್ಯದಲ್ಲಿ ಏನೋ ಯೋಗ ವಿಘ್ನಗಳು ಬಂತು, ಕೈ ಬಿಟ್ಬಿಟ್ಟೆ, ಯೋಗ ಭ್ರಷ್ಟನಾದೆ, ಆಗ ನನ್ನ ಕಥೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಯಾಕಪ್ಪ ಆಲೋಚನೆ ಮಾಡ್ತೀಯ? ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ಅದು ಒಳ್ಳೆಯ ಫಲವನ್ನೇ ಕೊಡುತ್ತೆ. ಅವನು ದುರ್ಗತಿಯನ್ನು ಹೊಂದೋಲ್ಲ ಯಾವುದೇ ಕಾರಣಕ್ಕೂ. ಒಂದು ಚಿಕ್ಕ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೂ ಅದು ನಿನ್ನ ಸಮಯದಲ್ಲಿ ಕಾಪಾಡುತ್ತೆ. ಹಾಗಿರುವಾಗ ಕಲ್ಯಾಣಕೃತ್ ಮಂಗಳ ಕಾರ್ಯವನ್ನು, ಯೋಗ ಸಾಧನೆ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಮಂಗಳ ಕಾರ್ಯ. ಆ ಕಾರ್ಯವನ್ನು ಸಾಧನೆ ಮಾಡ್ತಾ ಇರುವಾಗ ನಿನಗೆಲ್ಲಪ್ಪ ದುರ್ಗತಿ ಬರುತ್ತೆ. ನೀನು ಉತ್ತಮವಾದಂಥ ವಂಶದಲ್ಲಿ ಹುಟ್ಟುತ್ತೀಯಾ,
ಪುಣ್ಯಲೋಕಗಳಲ್ಲಿ ಹೋಗಿ ನೆಲೆಸಿ ಎಷ್ಟೋ ಕಾಲ ಆ ಪುಣ್ಯ ಕ್ಷಯಿಸಿದ ಮೇಲೆ ಶುಚಿರ್ಭೂತರಾದವರ ಮತ್ತು ಅವಶ್ಯಕತೆಗೆ ತಕ್ಕಷ್ಟು ಸಂಪತ್ತು ಸೇರಿರುವಂತಹ ಸತ್ಕುಲದಲ್ಲಿ ಜನ್ಮ ಎತ್ತೀಯಾ, ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕಪ್ಪ, ಅಲ್ಲಿ ನಿನ್ನ ಯೋಗ ಸಾಧನೆಯನ್ನು ಮುಂದುವರಿಸ್ಬೋದು. ಅಥವಾ ಒಬ್ಬ ಯೋಗ ಸಾಧಕ ಎಲ್ಲಿ ಹುಟ್ಟಬೇಕೋ ಅಂತಹ ಯೋಗಿಗಳ ಕುಲದಲ್ಲಿ ಹುಡ್ತೀಯ ನೀನು. ಯೋಗಿಗಳ ಕುಲದಲ್ಲೇ ಹುಟ್ಟಿದರೆ ಆನುವಂಶೀಯವಾಗಿ ಯೋಗದ ಕಲೆಗಳು ಮೈಗೂಡ್ಬಿಟ್ಟಿರುತ್ತೆ, ಅನಾಯಾಸವಾಗಿ ನೀನು ಆ ಯೋಗ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕಾಗತ್ತೆ. ಇಷ್ಟು ಲಾಭ ಇದೆ, ಆದ್ದರಿಂದ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ನೀನು ಒಂದು ಜನ್ಮದಲ್ಲಿ ಮಾಡಿರುವ ಸಾಧನೆ ಕಳಚಿ ಹೋಗಲ್ಲ, ಅದು ಬೆನ್ನಹತ್ತಿ ಬರುತ್ತೆ. ಅದೊಂದು ಕರ್ಮ, ಶುಭ ಕರ್ಮ. ಅದು ಮುಂದೆ ನೀನು ಎಲ್ಲಿ ಜನ್ಮ ಎತ್ತುತ್ತೀಯೋ ಅಲ್ಲಿ ಹಿಂಬಾಲಿಸ್ಕೊಂಡು ಬಂದು ಅದು ಜೊತೆಗೂಡ್ಕೊಂಡು ಮುಂದೆ ಮಾಡುವ ಸಾಧನೆಯು ಸೇರಿಕೊಂಡಾಗ ಕೆಲವು ಜನ್ಮಗಳ ಅನಂತರದಲ್ಲಿ ನೀನು ಸಿದ್ಧಿಯನ್ನು ಪಡಿತೀಯ. ಆ ಸಿದ್ಧಿ ಅತ್ಯಂತ ಶ್ರೇಷ್ಠವಾದದ್ದಪ್ಪ. ತಪಸ್ಸೆ ಮಾಡೋದುಂಟು, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ವೇದಾಂತ ಅನುಸಂಧಾನ ಮಾಡೋದುಂಟು, ನಾನಾ ಕರ್ಮಗಳನ್ನು ನಿರಂತರವಾಗಿ ಸಾಧನೆ ಮಾಡೋದುಂಟು. ಅದು ಇದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಈ ಎಲ್ಲ ಯೋಗಗಳಲ್ಲಿ ಸಾರಿಷ್ಠವಾಗಿರುವಂಥ ಯೋಗಾನುಭವ ಇದೆಯಲ್ಲ, ಅದು ಅತ್ಯಂತ ದೊಡ್ಡದಪ್ಪ. ಆದ್ದರಿಂದ ಆ ಯೋಗವನ್ನು ಪಡಿ, ಅದೇ ನಿನ್ನ ಪ್ರಧಾನವಾದ ಲಕ್ಷ್ಯವಾಗಿ ಉಳ್ಕೊಳ್ಳಿ. ಅದಕ್ಕಾಗಿ ಮಾಡಬೇಕಾದ ಕಾರ್ಯ ಏನಪ್ಪ ಅಂತ ಕೇಳಿದರೆ, ನೀನು ತತ್ವಪರನಾಗಿ ಜೀವನದ ಲಕ್ಷ್ಯ ಪರಮಾತ್ಮ, ಇದೇ ಜನ್ಮದಲ್ಲಿ ನಾನು ಮೋಕ್ಷವನ್ನು ಪಡಿಬೇಕು, ಪರನಿರ್ವಾಣವನ್ನು ಅಂದರೆ ಅಪರಿಮಿತವಾದ ಆನಂದಾನುಭವವನ್ನು ಪಡಿಬೇಕು, ಈ ಮೈ ಸಾರ್ಥಕ ಆಗಬೇಕು ಅನ್ನೋ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಮನೋಬುದ್ಧಿಗಳನ್ನು ಆ ಕಡೆಗೆ ನಿಲ್ಲಿಸ್ಕೊಂಡು ಅಂತ ಅರ್ಥ. ಶ್ರದ್ಧೆಯನ್ನು ಪ್ರಧಾನವಾದ ಇನ್ನೊಂದು ಅಂಗವಾಗಿ ಇಟ್ಕೊಂಡು ಆ ಭಗವಂತನನ್ನು ಭಾವಿಸ್ತಾ ಹೋಗು. ಹಾಗೆ ಯಾರು ಆಗ್ತಾನೋ ಅವನು ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ಒಂದುಗೂಡಿದವನು, ಯುಕ್ತ ತಮಃ, ಅವನಿಗಿಂತ ಇನ್ನೂ ಬೆಸೆದವನು ಭಗವಂತನ ಜೊತೆಗೆ ಇನ್ನೊಬ್ಬನಿಲ್ಲಪ್ಪ ಎಂಬುದಾಗಿ ನಾನು ಭಾವಿಸ್ತೇನೆ ಎಂಬುದಾಗಿ ಯೋಗಾರೂಢನಾದ ವ್ಯಕ್ತಿಯಲ್ಲೂ ಸಹ ಅತ್ಯಂತ ಶ್ರೇಷ್ಠನಾದವನು ಯಾರು ಅನ್ನುವ ಬಗ್ಗೆ ವಿಷಯವನ್ನು ಹೇಳಿ ಆ ಒಂದು ಅಧ್ಯಾಯದ ಮುಕ್ತಾಯವನ್ನು ಶ್ರೀಕೃಷ್ಣ ಪ್ರಭು ಮಾಡಿದ್ದಾನೆ. ಆದರೆ ಈ ಮಾತುಗಳನ್ನೆಲ್ಲ ಕೇಳಿದಾಗ ನಾವು ನಮ್ಮ ಜೀವನದಲ್ಲಿ ಇಂಥ ವಿಷಯಗಳನ್ನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆಯೇ? ಇದು ಯಾರಿಗೋ ಅಪರೂಪದ ವ್ಯಕ್ತಿಗಳಿಗೆ, ಎಲ್ಲವನ್ನು ತ್ಯಜಿಸಿ ನಿರಂತರವಾಗಿ ಸಾಧನೆ ಮಾಡ್ತೀನಿ ಅಂತ ಯೋಚನೆ ಮಾಡೋರಿಗೆ ತಾನೇ ಸಾಧ್ಯವಾಗ್ಬೋದು. ಸಾಮಾನ್ಯರಿಗೆ ಎಲ್ಲಿಂದ ಆಗುತ್ತೆ ಅಂತ ಅನ್ನಿಸೋದಕ್ಕೆ ಅವಕಾಶ ಇದೆ. ಆದರೆ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರೋದು ಅರ್ಜುನನಿಗೆ. ಅರ್ಜುನ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡವನು, ರಾಜ್ಯದ ಭಾರವೇ ಒಂದು ತಲೆ ಮೇಲಿದೆ. ಅದೇ ರೀತಿಯಲ್ಲಿ ರಾಜರುಗಳೆಲ್ಲವೂ ಅಪಾರವಾದಂತಹ ಕರ್ತವ್ಯ ಪ್ರಜ್ಞೆಯನ್ನು ಉಳ್ಳವರಾಗಿದ್ದರು, ನಿರಂತರ ಕರ್ತವ್ಯದಲ್ಲಿ ತೊಡಗಿರ್ತಾಯಿದ್ರು. ಅಂಥವರೆಲ್ಲ ಯೋಗಿಶ್ರೇಷ್ಠರಾಗ್ತಾಯಿದ್ರು, ರಾಜಯೋಗಿ ಆಗ್ತಾಯಿದ್ರು. ರಾಜನೂ ಹೌದು, ಯೋಗಿನೂ ಹೌದು, ಹಾಗಾಗ್ತಾಯಿದ್ರು. ಹಾಗಿದ್ದಾಗ ಯಾರಿಂದ ಇದು ಸಾಧ್ಯ ಇಲ್ಲ? ಎಲ್ಲರಿಗೂ ಸಾಧ್ಯವಾಗುತ್ತೆ. ಇದು ಇವತ್ತಿನ ಪ್ರಪಂಚದಲ್ಲೂ ಸಾಧ್ಯ. ಹಿಂದೊಮ್ಮೆ ಏನಾದ್ರು ವಿಷಮತೆ ಇದ್ದರೆ ಅಂಥ ಸಂದರ್ಭದಲ್ಲೂ ಇದು ಸಾಧ್ಯ. ಮುಂದೆ ಇದಕ್ಕಿಂತಲೂ ವಿಷಮವಾದ ವಾತಾವರಣ ಬರ್ಬೋದು, ಹಾಗಿದ್ದಾಗಲೂ ಇದಕ್ಕೆ ಸಾಧ್ಯ. ಆದರೆ ಇದಕ್ಕೆ ಬೇಕಾದದ್ದು ಏನಪ್ಪ ಅಂದರೆ ತುಂಬ ಮುಖ್ಯವಾಗಿ ಮನೋನಿಶ್ಚಯ. ನಾನು ನನ್ನ ಬದುಕಿನ ಈ ಜಂಜಾಟದ ಮಧ್ಯೆಯೂ ಇದನ್ನು ಮಾತ್ರ ಮರೆಯೋಲ್ಲ, ನಾನು ಅದೆಲ್ಲದರ ಮಧ್ಯೆಯಲ್ಲಿ ಇದನ್ನು ನಿರಂತರವಾಗಿ ಸಾಧಿಸ್ತೇನೆ ಅನ್ನೋ ರೀತಿಯಾದಂಥ ಒಂದು ಮಾನಸಿಕವಾದ ಸ್ಪಷ್ಟವಾದ ನಿರ್ಣಯ ಬೇಕಾಗುತ್ತೆ ಮುಖ್ಯವಾಗಿ. ಮತ್ತು ವೃತ್ತಿ ಯಾವುದಾದ್ರೂ ಇರಲಿ, ಆದರ್ಶದ ದೃಷ್ಟಿಯಿಂದ ವರ್ಣಾನುಗುಣವಾದ ವೃತ್ತಿಯನ್ನು ಮಾಡಿದ್ರೆ ಅದು ಕರ್ಮಯೋಗವಾಗುತ್ತೆ ಎಂಬುದಾಗಿ ಗೀತೆ ಸಾರ್ತಾ ಇದೆ. ಆದರೆ ಆ ವ್ಯವಸ್ಥೆ ಇವತ್ತು ಶಿಥಿಲವಾಗಿದೆ. ಆದರೆ ಏನೋ ಒಂದು ವೃತ್ತಿ ಒಬ್ಬೊಬ್ಬನು ಮಾಡ್ತಾನೆ. ಒಬ್ಬ ಕೃಷಿಕ, ಒಬ್ಬ ಅಧ್ಯಾಪಕ, ಒಬ್ಬ ವೈದ್ಯ, ಒಬ್ಬ ತಂತ್ರಜ್ಞ, ಹೀಗೆ ನಾನಾ ತರಹದ ವೃತ್ತಿಗಳು ಇವತ್ತು ಏರ್ಪಟ್ಟಿವೆ. ಯಾವುದೇ ವೃತ್ತಿ ಆಗಲಿ, ಆ ವೃತ್ತಿಯನ್ನು ನಿರ್ವಾಹ ಮಾಡಬೇಕಾದ್ರೆ ಇದು ಲೋಕದ ಕ್ಷೇಮಕ್ಕೆ ಕಾರಣವಾಗಲಿ ಅನ್ನೋ ಮನಸ್ಸಿನಿಂದ ಭಾವಿಸ್ಕೋತಾ, ಜೊತೆಗೆ
ಈ ಕರ್ಮಕ್ಕೆ ನಾನು ಅಂಟ್ಕೊಳ್ಳಲ್ಲ, ಈ ಕರ್ಮದ ಫಲ ಏನೋ ಒಂದಷ್ಟು ದ್ರವ್ಯ ನನಗೆ ಲಾಭ ಆಗುತ್ತೆ, ಅದಕ್ಕೆ ಅಂಟ್ಕೊಳ್ಳಲ್ಲ. ಆದರೆ ಕರ್ತವ್ಯ ಏನನ್ನು ನಾನು ಒಪ್ಕೊಂಡಿದ್ದೀನೋ ಅದನ್ನು ಅತ್ಯಂತ ಶ್ರದ್ಧೆಯಿಂದ ನಾನು ಮಾಡ್ತೇನೆ ಅಂತ ಅಷ್ಟನ್ನಾದರೂ ಅನ್ವಯ ಮಾಡಿಕೊಂಡ್ರೆ ಆಗ ಕರ್ಮಯೋಗದ ಅಂಶ ನಮ್ಮ ಮೈಗೂಡುತ್ತೆ. ಕ್ರಮಕ್ರಮವಾಗಿ ಎಲ್ಲವನ್ನೂ ಮರೆಯೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿ ಉಂಟಾಗುತ್ತೆ. ಅಂದರೆ ಕರ್ತವ್ಯವನ್ನು ಮಾಡಬೇಕಾದ್ರೆ ಜವಾಬ್ದಾರಿಯನ್ನು ಹೊತ್ಕೊಂಡಿರೋದ್ರಿಂದ ತುಂಬ ವ್ಯವಸ್ಥಿತವಾಗಿ ಜವಾಬ್ದಾರಿಯನ್ನು ನಿರ್ವಾಹ ಮಾಡಬೇಕು, ಆದರೆ ಅಂಟ್ಕೋಬಾರ್ದು, ಈ ಎಚ್ಚರಿಕೆ ಇರಬೇಕು. ಅದೇ ರೀತಿಯಲ್ಲಿ ಏನು ಫಲ ಬರುತ್ತೋ ಅದರಲ್ಲಿ ನಾನು ಸಂತೃಪ್ತಿಯಾಗಿ ಜೀವನ ಮಾಡ್ತೇನೆ. ಅದು ಅಲ್ಪವಿರಲಿ, ಮಧ್ಯಮವಾಗಿರಲಿ, ಪ್ರಭೂತವಾಗಿರಲಿ, ಹೇರಳವಾಗಿರಲಿ, ಅದು ಎಷ್ಟು ಬರುತ್ತೋ ಎಲ್ಲವನ್ನೂ ಸಾರ್ಥಕವಾಗಿ ಬಳಸ್ಕೊಂಡು ಒಂದು ಜೀವನ ಮಾಡ್ತೇನೆ ಅಂತ ಮನಸ್ಸು ಇಟ್ಕೊಂಡ್ರೆ ಆಗ ಇವತ್ತಿನ ಪ್ರಪಂಚದಲ್ಲೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ತಾನು ಮಾಡುವ ವೃತ್ತಿಯಲ್ಲೇ ಭಗವಂತನನ್ನು ನೋಡೋಕ್ಕಾಗತ್ತೆ. ಎಲ್ಲ ವೃತ್ತಿಗಳು ಯಾವುದೋ ಒಂದು ನೇರದಲ್ಲಿ ಹೊಟ್ಟೆಯನ್ನು ತುಂಬಿಸೋದಕ್ಕೋಸ್ಕರವಾಗಿ, ಹೊರ ಬದುಕನ್ನು ಒಂದು ರೀತಿಯಲ್ಲಿ ಬಾಳಿಸೋದಕ್ಕೋಸ್ಕರವಾಗಿದೆ. ಅದು ಬೇಕೇ ಬೇಕಲ್ಲ, ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಳೋದು ಒಂದು. ಅದನ್ನೇ ಗೀಳಾಗಿ ಮಾಡಿಕೊಂಡು ದಿವಸಕ್ಕೆ 18 ಗಂಟೆ ದುಡಿತೀನಿ, 20 ಗಂಟೆ ದುಡಿತೀನಿ, ಎಷ್ಟು ದುಡ್ಡಿದ್ರೂ ಬೇಕು ನನಗೆ. ಈಗ ಒಂದು ಮನೆ ಕಟ್ಟಿದೆ, ಆ ಮನೆ ಮೇಲೆ ಇನ್ನೊಂದು ಮನೆ ಕಟ್ತೀನಿ, 4 ಕಡೆ ಮನೆ ಮಾಡ್ತೀನಿ, ಒಂದು ಫಾರ್ಮ್ ಹೌಸ್ ಮಾಡ್ತೀನಿ, ಒಂದು ವಾಹನ ಇದೆ ಸಾಲದು, 2 ವಾಹನ ತೊಗೋತೀನಿ, ಪ್ರಪಂಚ ಸುತ್ತೀನಿ, ಇದಕ್ಕೆಲ್ಲ ದುಡ್ಡು ಬೇಕಲ್ವೇ ನನಗೆ. ಹೀಗೆ ದುಡ್ಡಿನ ಗೀಳು ಹತ್ತಿದ್ರೆ ಆಗ ಹಿಂದಕ್ಕೆ ಬರೋಕ್ಕಾಗಲ್ಲ. ಹಾಗಾಗದೆ ಒಂದು ವೃತ್ತಿಗೆ ಅಂತಂದಾಗ ನಮ್ಮ ಆದರ್ಶ ಹೇಳುತ್ತೆ, 8 ಗಂಟೆ ವೃತ್ತಿ ಮಾಡೋ, ಇನ್ನು 8 ಗಂಟೆ ವಿಶ್ರಾಂತಿ ಜೀವನ ಮಾಡೋ, ಇನ್ನು 8 ಗಂಟೆ ಆತ್ಮಧ್ಯಾನವನ್ನು ಮಾಡು ಅಂತ ಒಂದು ವಿಭಾಗವನ್ನು ಕೊಡುತ್ತೆ. 8 3 24 ಗಂಟೆ ಜೀವನವನ್ನು ಹೀಗೆ ವಿಭಜನೆ ಮಾಡ್ಕೊ ಅಂತ ಹೇಳಿರುವಂಥ ವಿಷಯ ಉಂಟು. ಹೊಟ್ಟೆಪಾಡಿಗೆ ನನಗೆ 12 ಗಂಟೆ ದುಡಿಬೇಕು ಅಂದರೆ ಇಲ್ಲ, ನಾನು 8 ಗಂಟೆಗೆ ದುಡಿಯೋದು. ಅದರಲ್ಲಿ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಸಂತೃಪ್ತನಾಗ್ತೀನಿ. ನಾನು ಒಂದು ವೃತ್ತಿ ಹೊಂದಲ್ಲ ಅಂದರೆ ಇನ್ನೊಂದು ವೃತ್ತಿಗೆ ಹೋಗ್ತೀನಿ. ನನ್ನ ಪ್ರಧಾನವಾದ ಲಕ್ಷ್ಯ ಆತ್ಮಸಾಧನೆ. ಈ ನಿಲುವು ಮನಸ್ಸಿಗೆ ಬಂದಿರೋದಾದರೆ ಯಾವುದೋ ಒಂದು ವೃತ್ತಿಗೆ ಜೋತು ಬಿದ್ದೋ ತನ್ನತನವನ್ನು ಕಳ್ಕೊಳ್ಳುವಂಥ ಒಂದು ಸ್ಥಿತಿ ಬರೋಲ್ಲ. ನನಗೆ ಯಾವುದೇ ವೃತ್ತಿಯಾಗಲಿ, ಧನ ಎಷ್ಟೇ ಬರಲಿ, ಅದರಿಂದ ಯಥಾಶಕ್ತಿ ಜೀವನ ಮಾಡ್ತೀನಿ. ನನ್ನ ಜೀವನದ ಆಗುಹೋಗುಗಳಿಗೆ ನನ್ನ ಪೂರ್ವಕರ್ಮವೂ ಒಂದು ಇದೇ ಕಾರಣವಾಗಿ ಅದಕ್ಕೆ ತಕ್ಕಂತೆ ಆಗಬೇಕಾದದ್ದು ಆಗುತ್ತೆ. ನನಗೆ ಏನೇನು ಲಾಭ ಆಗಬೇಕೋ ಅದೆಲ್ಲ ಲಾಭ ಆಗುತ್ತೆ. ಅದು ಮನೆ, ಪತ್ನಿ, ಪತಿ ಇವುಗಳೆಲ್ಲ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಪಶು ಪತ್ನಿ, ಪಶು ಅಂದರೆ ಬೇಕಾದಂತಹ ಜೀವನಕ್ಕೆ ಬೇಕಾಗಿರುವಂಥ ಪ್ರಾಣಿಗಳು, ಜೀವಿಗಳು, ಸುತ ಮಕ್ಕಳು, ಆಲಯ ಮನೆ, ಇವೆಲ್ಲವೂ ಕೂಡ ಋಣಾನುಬಂಧ ರೂಪದಲ್ಲಿ ನಡ್ಕೊಂಡು ಹೋಗುತ್ತೆ. ಆದ್ದರಿಂದ ನನಗೆ ಯಾವ್ಯಾವ ರೀತಿಯ ಋಣಾನುಬಂಧ ಇದೆಯೋ ಅದಕ್ಕೆ ತಕ್ಕಂತೆ ನಡೀಲಿ. ನಾನು ಕೇವಲ ಯಾವುದೋ ಒಂದು ನನ್ನ ಅಲ್ಪ ಕಾಮಕ್ಕಾಗಿ ಪ್ರಧಾನವಾದ ಲಕ್ಷ್ಯವನ್ನು ಸಂಪೂರ್ಣವಾಗಿ ಕೈ ಬಿಡೋಲ್ಲ ಅನ್ನೋ ಮನಸ್ಸಿನಿಂದ ಹೆಜ್ಜೆ ಹಾಕೋದಾದರೆ ಆಗ ಸಾಧ್ಯ ಆಗುತ್ತೆ. ಆದರೆ ಆ ಮನಸ್ಸು ಹುಟ್ಟಬೇಕಾದ್ರೆ ತುಂಬ ಪ್ರಧಾನವಾಗಿ ಈ ನನ್ನನ್ನು ನಾನೇ ಉದ್ಧಾರ ಮಾಡ್ಕೋಬೇಕು. ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋದು ಅಂದರೆ ಭರ್ತಿ ಹಣ ಸಂಪಾದನೆ ಮಾಡಬೇಕು, ಬಹಳ ಬಲಿಷ್ಠವಾಗಿ ಬೆಳಿಬೇಕು, ಪ್ರಪಂಚವನ್ನು ಆಳೋ ತರಹ ಆಗಬೇಕು ಅಂತ ಆಲೋಚನೆ ಮಾಡೋಕ್ಕಿಂತ ನನ್ನ ಇಂದ್ರಿಯಗಳನ್ನು ಗೆದ್ದರೆ ದೊಡ್ಡ ರಾಜ್ಯವನ್ನೇ ಕಟ್ಟದಂತಾಗುತ್ತೆ ಅನ್ನೋ ಮನಸ್ಸಿನಿಂದ ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಿರಂತರವಾಗಿ ಸಾಧನೆಯನ್ನು ಮಾಡಬೇಕು ಅನ್ನೋ ಮನಸ್ಸಿರಬೇಕು ನಮಗೆ. ಹಾಗಿರೋದಾದರೆ ಇವತ್ತಿನ ಜೀವನದ ಮಧ್ಯೆಯಲ್ಲೂ ಕೂಡ ಈ ಸಾಧನೆಯನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಇನ್ನು ಇದಕ್ಕೆ ಬೇಕಾದ ಸೌಲಭ್ಯಗಳಿವೆಯೇ ಇವತ್ತು ಅಂತ ಪ್ರಶ್ನೆ ಬರುತ್ತೆ. ಹಿಂದೊಂದು ಕಾಲದಲ್ಲಿ ಋಷ್ಯಾಶ್ರಮಗಳು ಪ್ರಭೂತವಾಗಿದ್ದವು. ಎಲ್ಲೆಲ್ಲೂ ಈ ರೀತಿಯಾದ ಸಾಧನೆಗೆ ಮಾನ್ಯತೆ ಇತ್ತು, ಗೌರವ ಇತ್ತು, ಸಹಕಾರಗಳಿತ್ತು. ಇವತ್ತು ಆ ಥರದ್ದೇನೂ ಇಲ್ವಲ್ಲ. ಇವತ್ತು ಎಲ್ಲ ಧನದ ಹಾಹಾಕಾರದಿಂದ ಓಡ್ತಾ ಇರುವ ಪರಿಸ್ಥಿತಿ ಇದೆಯಲ್ಲ. ನಾನು ಅವ್ರ ಜೊತೆಗೆ ಹೋಗಬೇಕಾದ್ರೆ ನಾನು ಓಡಲೇಬೇಕಲ್ಲ ಅನ್ನೋ ರೀತಿಯಲ್ಲಿ ಅನಿಸೋ ವಿಷಯ ಇದ್ದರೂ ಸಹ ಇಷ್ಟಪಟ್ಟರೆ, ಮನಸ್ಸು ಮಾಡೋದಾದರೆ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದಾಗೆ ಇಷ್ಟಪಟ್ಟರೆ ಇರುವಲ್ಲೇ ತಾನು ಏಕಾಂತವನ್ನು ಮಾಡ್ಕೋಬಹುದು. ಏಕಾಂತ ಅಂತಂದಾಗ ಯಾರೂ ಇಲ್ಲದೆ ಒಂದು ಜಾಗ ಇದ್ದರೆ ಅದು ಅತ್ಯಂತ ಪ್ರಶಸ್ತವಾದ್ದು. ಹಾಗಿಲ್ಲ ಅಂದರೆ ಸಂತೆಯ ಮಧ್ಯದಲ್ಲೂ ತನ್ನ ಪಾಡಿಗೆ ತಾನು ಕೂತ್ಕೊಳ್ಳೋದಾದರೆ ಧ್ಯಾನ ಮಾಡೋಕ್ಕಾಗತ್ತೆ ಅಂತ ಯೋಗಿಗಳು ಹೇಳ್ತಾರೆ. ಅದಕ್ಕೊಂದು ಪ್ರಸಿದ್ಧವಾದ ಉದಾಹರಣೆ ಕೊಡೋದುಂಟು. ನಾವು ಸಂತೆಯಲ್ಲಿ ಹೋಗಿ ನೋಡುವಾಗ
ಕೆಲವು ವ್ಯಕ್ತಿಗಳು ಯಾವುದೋ ಕಾರಣಕ್ಕೆ ಮಲಗಿ ಬಹಳ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಸುತ್ತಮುತ್ತಲು ಎಲ್ಲ ವ್ಯವಹಾರ ನಡೀತಾ ಇರುತ್ತೆ, ಏನೋ ಗೌಜೋ ಗೌಜು, ಶಬ್ದವೋ ಶಬ್ದ. ಅದರ ಮಧ್ಯೆಯಲ್ಲಿ ಯಾರೋ ಒಬ್ಬ ಆರಾಮಾಗಿ ನಿದ್ದೆ ಮಾಡ್ತಾನೆ. ಆರಾಮಾಗಿ ಹಾಗೆ ನಿದ್ದೆ ಮಾಡೋದಾದರೆ ಆರಾಮಾಗಿ ಹಾಗೆ ಧ್ಯಾನ ಮಾಡೋಕ್ಕಾಗಲ್ವೇ? ಎಲ್ಲವನ್ನೂ ಮರೆತಾಗ ನಿದ್ದೆ ಬರುತ್ತೆ, ಎಲ್ಲವನ್ನೂ ಮರೆಯೋದಕ್ಕೆ ಬೇಕಾಗುವ ಒಂದು ಸ್ಥಿತಿ ಬಂದಾಗ ನಿದ್ದೆ ಬರುತ್ತೆ. ಹಾಗೆ ಒಳಗಡೆ ಮುಳುಗೋಕ್ಕೆ ಬೇಕಾಗುವ ಸ್ಥಿತಿಯನ್ನು ಸಂಪಾದನೆ ಮಾಡ್ತಾ ಹೋಗೋದಾದರೆ ಎಂಥ ಗದ್ದಲದ ಗಲಾಟೆಯ ಜಾಗದಲ್ಲಿ ಕೂತರೂ ಕಣ್ಣು ಮುಚ್ಚಿದರೆ ಒಳಗಡೆ ಮುಳುಗೋಕ್ಕೆ ಸಾಧ್ಯ ಆಗುತ್ತೆ. ಆ ದೃಢವಾದ ಮತಿ ನನಗೆ ಬೇಕು ಅಷ್ಟೇ. ಏನು ಬೇಕಾದ್ರೂ ಇರಲಿ, ನಾನು ನನ್ನ ಮನಸ್ಸನ್ನು ಏಕಾಗ್ರಗೊಳಿಸ್ತೇನೆ ಅನ್ನೋ ಮನಸ್ಸಿರೋದಾದರೆ ಮನೆಯಲ್ಲಿ ಟಿ ವಿ ಹಾಕ್ಕೊಂಡು 4 ಜನ ಕೇಳ್ತಾ ಇರ್ಬೋದು, ಮನೇಲಿ ಮಕ್ಕಳು ಗಲಾಟೆ ಮಾಡ್ತಾ ಇರ್ಬೋದು, ನಾನು ನನ್ನ ಪಾಡಿ ಒಂದು ಕಡೆಯಲ್ಲಿ ಕಲ್ಲು ದುಂಡಿ ಹಾಕಿ ಕೂತ್ಕೋತೀನಿ ಅಂತ ಅಭ್ಯಾಸ ಮಾಡಿದ್ರೆ ಅವ್ರುಗಳಿಗೂ ಕ್ರಮವಾಗಿ ಆ ಸಂಸ್ಕಾರ ಶುರುವಾಗುತ್ತೆ. ನೋಡಿ 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 ಅನೇಕ ಮೈಗೂಡು ಬಿಡುತ್ತೆ ನೋಡ್ತಾ ಇರೋರಿಗೂ ಸಹ. ದೊಡ್ಡವ್ರು ಏನನ್ನು ಮಾಡಲ್ವೋ ಅದನ್ನ ಮಕ್ಕಳಿಗೆ ಕಲ್ಸೋಕೆ ಬರೋಲ್ಲ, ದೊಡ್ಡವ್ರು ಏನನ್ನು ಮಾಡ್ತಾರೋ ಯಾವುದನ್ನು ಆದರ್ಶ ಅಂತ ಹೇಳ್ತಾರೋ ಅದನ್ನ ಮಕ್ಕಳಿಗೆ ಕಲಿಸೋಕ್ಕಾಗತ್ತೆ. ವಿದ್ಯಾಭ್ಯಾಸದ ಕ್ಷೇತ್ರದಲ್ಲೂ ಇದೇ ಆದರ್ಶ ಎಂಬುದಾಗಿ ಅದನ್ನೇ ಸಾರ್ಬಿಟ್ರಂತೂ ಸಂಪೂರ್ಣವಾಗಿ ಅದೇ ಬರುತ್ತೆ. ಇನ್ನು ಸಮಾಜವೂ ಕೂಡ ಅದೇ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತಾದರೆ ಎಲ್ಲ ಕಡೆಯಲ್ಲೂ ಪೋಷಣೆ ಸಿಕ್ಕಿ ಆ ದಿಕ್ಕಿಗೆ ಹೋಗಿ ಸಾಧ್ಯವಾಗುತ್ತೆ. ಆದರೆ ಅಂಥದ್ದು ಇಲ್ಲದೆ ಹೋದರೆ ಇದು ಆಪದ್ಧರ್ಮ. ನಮ್ಮ ಮನೆಯಲ್ಲಿ ನಾವಿರುವ ಜಾಗದಲ್ಲಿ ಯಥಾಶಕ್ತಿ ನಾನು ಆ ಕಾರ್ಯವನ್ನು ಸಾಧನೆ ಮಾಡ್ಕೋತೀನಿ ಅಂತ ಇಟ್ಕೊಳ್ಳೋಕೆ ಏನು ತೊಂದರೆ ಇದೆ? ಇದಕ್ಕೆ ಬೇಕಾಗಿರುವಂತಹದ್ದು ಕೇವಲ ಒಂದು ನಿಷ್ಠೆ, ಕೇವಲ ಒಂದು ದೃಢವಾದ ನಿರ್ಣಯ. ಅದನ್ನು ಮಾಡ್ಕೊಳ್ಳೋದಾದರೆ ಎಲ್ಲಿದ್ದರೂ ಸಾಧನೆ ಮಾಡೋಕ್ಕಾಗತ್ತೆ. ಈ ಸಾಧನೆ ಮಾಡೋದಕ್ಕೆ ನನಗೆ ಕುಶ ಎಲ್ಲಿಂದ ತರಲಿ? ಚರ್ಮ ಅಂತೂ ಇವತ್ತು ಪಡೆಯೋಕ್ಕೆ ಸಾಧ್ಯ ಇಲ್ವಲ್ಲ, ಹೀಗೆ ನಾನಾ ತರಹದ್ದು ಅನ್ನಿಸ್ಬೋದು. ಆದರೆ ಜ್ಞಾನಿಗಳು ಯೋಗಿಗಳು ಹೇಳ್ತಾರೆ, ಏನಾದರೂ ಸಿಕ್ಕಿದರೆ ಅಂತಹ ಸೌಲಭ್ಯಗಳನ್ನು ಬಳಸ್ಕೋ, ಅವಕಾಶ ಇದ್ದರೆ ಬಳಸ್ಕೋ. ಅದೇನೂ ಇಲ್ಲದೆ ಹೋದರೆ ಕಲ್ಲು ಬಂಡೆಯ ಮೇಲೆ ಕೂತ್ಕೋ, ಧ್ಯಾನ ಮಾಡೋ, ಧ್ಯಾನ ಸಾಗುತ್ತೆ. ಒಂದು ನಿನಗೆ ಸಹಜವಾಗಿ ಸಿಕ್ಕುವಂಥ ಒಂದು ವಸ್ತ್ರವನ್ನು ಶುದ್ಧವಾಗಿ ಇಟ್ಕೊಂಡು ಅದನ್ನ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡ್ರೆ ಸಾಕು, ಬೇಕಾದ ಹಾಗೆ ನೀನು ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಎಲ್ಲೆಲ್ಲೂ ಧ್ಯಾನ ಮಾಡೋದಕ್ಕೆ ಅವಕಾಶ ಇದೆ. ತುಂಬ ತೀವ್ರತೆ ಇರೋದಾದರೆ ಈ ಥರ ಸೌಲಭ್ಯಗಳು ಇಲ್ಲದೆ ಹೋದರೂ ಧ್ಯಾನ ತುಂಬ ಚೆನ್ನಾಗಾಗುತ್ತೆ. ಈ ಥರ ಸೌಲಭ್ಯಗಳು ಇದ್ದಾಗ ಅದನ್ನ ಬಳಸ್ಕೋ, ಸಾಧನೆಗೆ ಅದರಿಂದ ಸೌಲಭ್ಯ ಆಗುತ್ತೆ. ಅದೇನೂ ಸಿಕ್ಕಲ್ಲ, ಸಿಕ್ಕದೆ ಹೋದ್ರೆ ಏನು ಪರವಾಗಿಲ್ಲ. ತುಂಬ ತೀವ್ರವಾದ ಮನಸ್ಸೊಂದಿದ್ದರೆ ಅದಕ್ಕಿಂತ ದೊಡ್ಡ ಒಂದು ಅಂಗ ಇನ್ನೊಂದಿಲ್ಲ, ಅದ್ರ ಮೂಲಕವಾಗಿ ಸಾಧನೆ ಮಾಡ್ಕೊಂಡು ಹೋಗೋದಕ್ಕಾಗತ್ತೆ. ಇನ್ನು ಶುಚಿಯಾದ ದೇಶ ಬೇಕು. ನಾನು ಎಲ್ಲೋ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಹೇಗಾಗುತ್ತೆ ಅಂತ ಕೇಳಿದರೆ, ಶುಚಿಯಾದ ದೇಶ ಬೇಕು ಅನ್ನೋದು ಆದರ್ಶ. ಆದರೆ ಅದನ್ನ ಪಡೆಯೋಕ್ಕೆ ಆಗೋಲ್ಲ ಅಂತಂದರೆ, ಯಾತ್ರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋ ಬಗ್ಗೆ ಹೇಳುವಾಗ, ಯಾತ್ರೆಗೆ ಹೋದಾಗ ಯಾವುದೋ ಪ್ರದೇಶಕ್ಕೆ ಹೋಗ್ತೀವಿ, ಎಲ್ಲೋ ಅಲ್ಲಿ ಆಚಾರವನ್ನು ವಿಶೇಷವಾಗಿ ಇಟ್ಕೋಬೇಕಿಲ್ಲ ಅಂತ ಹೇಳುತ್ತೆ. ಆಚಾರದ ಬಗ್ಗೆ ನೀಗ ಕೊಡಬೇಡ, ಯಾಕೆಂದರೆ ಆ ಕ್ಷೇತ್ರವೇ ನಿನ್ನನ್ನು ಮೇಲಕ್ಕೆತ್ತುವಂತಹ ಸ್ಥಿತಿಯಲ್ಲಿ ಇರುವಾಗ ನೀನು ಅದು ಬೇಕು ಇದು ಬೇಕು ಅಂತ ಯಾಕೆ ಆಲೋಚನೆ ಮಾಡ್ತೀಯಾ? ನಿನ್ನ ಪ್ರಧಾನವಾದ ಕಾರ್ಯ ಏನಿದೆ, ಧ್ಯಾನವೋ ಜಪವೋ, ಅಷ್ಟನ್ನು ಮಾತ್ರ ಏಕಾಗ್ರಗೊಳಿಸ್ಕೊಂಡು ಹೋಗು. ಆಚಾರದ ಬಗ್ಗೆ ಅಷ್ಟು ಪ್ರಧಾನವಾದ ಚಿಂತನೆಯನ್ನು ಇಟ್ಕೋಬೇಕಿಲ್ಲ ಎಂಬ ಮಾತನ್ನು ಹೇಳಿರುವಂಥದ್ದುಂಟು. ಹಾಗೆ ಇವತ್ತು ನಾವೊಂಥರ ಪ್ರವಾಸದಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋಣ, ಕ್ಷೇತ್ರಯಾತ್ರೆ ಮಾಡ್ತಾಯಿದ್ವಿ ಅಂತ ಅಂದ್ಕೊಳ್ಳೋದು ಬೇಡ. ಇನ್ನು ಪ್ರವಾಸ ಅಂದರೆ ಯಾವುದ್ಯಾವುದೋ ಕಾರಣಕ್ಕಾಗಿ ದೇಶ ಬಿಟ್ಟು ಬೇರೆ ಕಡೆ ಹೋಗೋದನ್ನ ಪ್ರವಾಸ ಅಂತ ಕರೀತಾರೆ. ತೀರ್ಥಯಾತ್ರೆ ಅಂದರೆ ಬೇರೆ, ಅದು ಯಾವುದೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿ ಆತ್ಮೋದ್ಧಾರವನ್ನು ಪಡೆಯೋದಕ್ಕೋಸ್ಕರವಾಗಿ ಜ್ಞಾನಿಗಳು ಗುರುತಿಸಿರುವಂತಹ ಒಂದು ಪುಣ್ಯಭೂಮಿಗೆ ಹೋಗೋದಾದರೆ ಅದು ತೀರ್ಥಯಾತ್ರೆ ಎಂಬುದಾಗುತ್ತೆ. ಹಾಗಲ್ಲ, ಮನೋರಂಜನೆಗಾಗಿ ಒಂದು ಕಡೆಗೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಕಾರ್ಯಕ್ಕಾಗಿ ಒಂದು ಕಡೆ ಹೋಗ್ತಾ ಇದ್ದೀನಿ, ಇದು ಪ್ರವಾಸ ಅಂತ ಇಟ್ಕೊಳ್ಳೋಣ. ಇಂಥ ಪ್ರವಾಸವೇ ಆಗಲಿ, ಆ ಪ್ರವಾಸದ ಮಧ್ಯದಲ್ಲೇ ಭಗವಂತನ ಸ್ಮರಣೆ ಮಾಡಿಕೊಂಡ್ರೆ ಆ ಜಾಗ ಪವಿತ್ರವಾಗಿ ಆಗಿಬಿಡುತ್ತೆ. ಜನಾರ್ದನನನ್ನು, ಮಹಾವಿಷ್ಣುವನ್ನು, ಪರಶಿವನನ್ನು, ಅವನವನು ಮೆಚ್ಚಿರುವ ದೇವತೆಯನ್ನು ಹಾರ್ದಿಕವಾಗಿ ಭಾವಿಸ್ತಾ ಹೋಗೋದಾದರೆ, ಗುರುವನ್ನು ಹಾರ್ದಿಕವಾಗಿ ಭಾವಿಸ್ತಾ ಹೋಗೋದಾದರೆ ಆ ಜಾಗ ಪವಿತ್ರವಾಗಿ ಆಗುತ್ತೆ. ಆ ಜಾಗದಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗೋದಕ್ಕೆ ತೊಡಕೇನಿದೆ? ಇನ್ನು ಸಾಧನೆ ಮಾಡೋಕ್ಕೆ ಎಷ್ಟು ಜಾಗ ಬೇಕು ಅಂತ ಕೇಳಿದರೆ, ಮನೆಯಲ್ಲಿ ಜಾಗ ಇಲ್ಲ ಸ್ವಾಮಿ ಅಂದರೆ ವಾಸ್ತವಿಕವಾಗಿ ಎಷ್ಟು ಬೇಕು ಅಂದರೆ 3 ಅಡಿ ಜಾಗ ಬೇಕಾಗುತ್ತೆ ಅಷ್ಟೇ ಕೂತ್ಕೊಳ್ಳೋಕ್ಕೆ. ಹಿಂಗೆ ಕೂತ್ಕೊಳ್ಳೋಕ್ಕೆ ಎಷ್ಟು ಜಾಗ ಬೇಕು? ಎಲ್ಲೋ ಒಂದು ಸಂದಿಲಿ ಕೂತ್ಕೊಂಡ್ರೆ ಸಾಕು.
ಆಯಾ ಬೇರೆ ಬೇರೆ ವಿಷಯಗಳ ಕಡೆಗೆ ನಿಗಾ ಕೊಡಲ್ಲ ಅಂತಾದರೆ ಅಲ್ಲಿ ತನ್ನ ಸಾಧನಾ ಮಾರ್ಗದಲ್ಲಿ ಸಾಗೋದಕ್ಕೆ ಯಾವ ತೊಡಕು ಉಂಟಾಗೋಲ್ಲ. ಅಷ್ಟು ಜಾಗ ಪ್ರತಿಯೊಂದು ಜೀವಕ್ಕಿದೆ. ಅದಿಲ್ಲ ಅಂತ ಆದರೆ ಯಾವುದೋ ಒಂದು ದಿವಸ ನೀನು ಎಲ್ಲಿ ನಿಂತಿದೆಯೋ ಕೂತಿದೆಯೋ ಅಲ್ಲೇ ಭಗವಂತನ ಭಾವಿಸೋಕೆ ಏನು ತೊಂದರೆ ಇದೆ, ಅಥವಾ ಅಕ್ಕಪಕ್ಕದಲ್ಲಿ ಸುತ್ತಮುತ್ತಲು ಎಲ್ಲರೂ ಒಂದು ಕಡೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಏನು ತೊಂದರೆ ಇದೆ, ಪ್ರಯತ್ನ ಪಡಬೇಕು. ಆದರೆ ಈ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಭಾಗ ಇರ್ಬೋದು. ಎಲ್ಲೋ ಹೋದೆ, ಏಕಾಂತವಾದ ಜಾಗದಲ್ಲಿ ಕೂತ್ಕೊಂಡೆ, ಯಾರೋ ಬಂದರು, ಇದ್ದನ್ನೆಲ್ಲ ಕಿತ್ಕೊಂಡು ತೊಗೊಂಡು ಹೊರಟೋಗ್ಬಿಟ್ರು, ಯೋಗ ಸಾಧನೆ ಮಾಡೋಕ್ಕೆ ಹೋಗಿ ಇದ್ದಿದ್ದನ್ನೆಲ್ಲ ಕಳ್ಕೊಂಡೆ ಅಂತ ಹಾಗೆ ಯಾವುದೋ ಒಂದು ಸಮಸ್ಯೆಯನ್ನು ತಂದಿಟ್ಕೋಬಾರ್ದು. ಎಚ್ಚರಿಕೆ ವಹಿಸಬೇಕಾದ ಭಾಗ ಎಚ್ಚರಿಕೆ ವಹಿಸಬೇಕು. ಅದ್ರ ಜೊತೆಗೆ ಮಾಡಬೇಕಾದ ಕಾರ್ಯವನ್ನು ಅತ್ಯಂತ ಅಗತ್ಯವಾಗಿ ಮಾಡಬೇಕು ಅನ್ನೋ ಛಲ ಮೈನಲ್ಲಿರಬೇಕು. ಸಾಮಾನ್ಯವಾಗಿ ಈ ಯೋಗ ಸಿದ್ಧಿಯಾಗಬೇಕಾದ್ರೆ ಆಹಾರ ಮತ್ತು ನಿದ್ರೆ ಇದರಲ್ಲಿ ವ್ಯವಸ್ಥೆ ಇರಬೇಕು ಅಂತ ಹೇಳಿದರು. ಇದನ್ನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಯಾವತ್ತೋ ಒಂದು ದಿವಸ ಅದನ್ನು ಅನುಸರಿಸೋಕ್ಕಾಗಲಿಲ್ಲ ಅಂದರೆ ಈ ಪ್ರಕೃತಿ ಅದನ್ನ ಸಹಿಸ್ಕೊಂಡು ಸರಿಪಡಿಸ್ಕೊಳ್ಳೋಕ್ಕೆ ಅದಕ್ಕೆ ಯೋಗ್ಯತೆ ಇದೆ. ಒಂದು ದಿವಸ ಆಹಾರವನ್ನು ಸ್ವೀಕರಿಸದೆ ಹೋದರೂ ಬದುಕು ಸಾಧ್ಯ. ಯಾಕೆಂದರೆ ದೇಹದಲ್ಲಿ ಒಂದು ಸಂಗ್ರಹವಾದ ಶಕ್ತಿ ಇದೆ, ಅದನ್ನು ಬಳಸ್ಕೊಂಡು ಬದುಕ್ತಾನೆ ಒಬ್ಬ ಮನುಷ್ಯ. ಹಾಗೆ ಒಂದು ದಿವಸ ನಿದ್ದೆ ಮಾಡದೆ ಹೋದರೂ ಸಹ ನಿದ್ದೆ ಇಲ್ಲದೆ ಬದುಕೋಕ್ಕಾಗತ್ತೆ ಅನ್ನೋ ವಿಷಯ ಇದೆ. ಆದರೆ ಅಂತಹ ಸಂದರ್ಭಗಳನ್ನು ಅಪರೂಪವಾಗಿ ಯಾವತ್ತೋ ಒಮ್ಮೊಮ್ಮೆ ಇಟ್ಕೊಂಡು ಉಳಿದಂತೆ ಯಥಾಶಕ್ತಿ ಸಕಾಲದಲ್ಲಿ ನಿದ್ರೆ ಮಾಡ್ತೇನೆ. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ನಿದ್ದೆ ಮಾಡ್ತೇನೆ. ಬೆಳಗ್ಗೆ 3 ಗಂಟೆಗೆ ಏಳೋಕ್ಕಾಗತ್ತೆ. ನಿದ್ದೆ ಬೇಕಾಗಿರೋದು ತುಂಬ ಪ್ರಧಾನವಾಗಿ ಒಂದು 6 ಗಂಟೆಗಳ ಕಾಲ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ ಶಾಸ್ತ್ರ ಹೇಳುತ್ತೆ. 2 ಯಾಮ ಮಾತ್ರ ನಿದ್ದೆ ಮಾಡುವವನು ಬ್ರಹ್ಮಾನುಭವಕ್ಕೆ ಸಾಕ್ತಾನೆ ಅಂತ. 2 ಯಾಮ ಅಂದರೆ 6 ಗಂಟೆ ಅಂತ ಇಟ್ಕೊಳ್ಳಿ. ಪ್ರತಿನಿತ್ಯ 6 ಗಂಟೆ ಮಾತ್ರ ನಿದ್ದೆ ಮಾಡೋದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಹೆಜ್ಜೆ. ಇವತ್ತು ಹಾಗೆ ಜೀವನ ಮಾಡುವಂಥದ್ದು ಉಂಟೆ ಅಂದರೆ ಇಲ್ಲ. ಇವತ್ತು ಹಾಗೊಮ್ಮೆ ಜೀವನ ಮಾಡ್ತಾಯಿದ್ದೀನಿ ಅಂದರೆ ಟಿ ವಿ ನೋಡೋದಕ್ಕೋಸ್ಕರವಾಗಿ ಹೆಚ್ಚಿನ ಕಾಲ ಕಳೆದೆ, ಅದನ್ನ 5 ಗಂಟೆ ನಿದ್ದೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಮುಂಚೆ ಎದ್ದು ಡ್ಯೂಟಿಗೆ ಹೋಗಬೇಕಾಗಿದೆ ಅನ್ನೋ ಗಡಿಬಿಡಿಗೋಸ್ಕರವಾಗಿ 6 ಗಂಟೆ ನಿದ್ದೆ ಮಾಡ್ತಾ ಇರೋದೇ ಹೊರತು ಇಲ್ಲ. ನನ್ನ ಜೀವನದ ಆದರ್ಶವೇ ಇದು. ನಾನು ಇಷ್ಟೇ ಹೊತ್ತು ನಿದ್ದೆ ಮಾಡೋದು. 6 ಗಂಟೆ ನಿದ್ದೆಯೇ ನಿತ್ಯವೂ ಬೇಕೆ ಅಂತ ಕೇಳಿದ್ರೆ ಏನು ಬೇಕಿಲ್ಲ. ಯಾವತ್ತೂ ಒಂದು ದಿವಸ ಇನ್ನೂ ಕಡಿಮೆ ಮಾಡ್ಕೊತ ಹೋಗ್ಬೋದು. ಅದು ಜೊತೆಗೆ ಯೋಗ ಸಾಧನೆ ಮಾಡ್ತಾ ಹೋದಾಗ ನಿದ್ರೆಯನ್ನು ಪೂರ್ಣವಾಗಿ ಗೆಲ್ಲಬಹುದು ಎಂಬುದಾಗಿ ಹೇಳುತ್ತೆ. ಯಾಕೆ ಅಂದರೆ ನಿದ್ರೆ ಅನ್ನೋದು ಏನದು ವಿಶ್ರಾಂತಿಯ ಸಾಧನ ಅದು. ಆದರೆ ಆ ವಿಶ್ರಾಂತಿಯ ಸಾಧನಕ್ಕಿಂತ ಮಿಗಿಲಾದ ವಿಶ್ರಾಂತಿಯನ್ನು ತನ್ನ ಮೈನಲ್ಲಿ ತಾನೇ ನಿರಂತರವಾಗಿ ಪಡಿತಾ ಹೋಗ್ತಾನೆ ಯೋಗ ಸಾಧನೆ ಮಾಡ್ತಾ ಹೋದಾಗ. ಮನಸ್ಸಿನ ವ್ಯವಹಾರಗಳೆಲ್ಲ ನಿಲ್ತಾ ಹೋಗುತ್ತೆ, ದೇಹದ ವ್ಯವಹಾರಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಸಿಕ್ಕುವ ವಿಶ್ರಾಂತಿ ಅಪರಿಮಿತವಾದ ವಿಶ್ರಾಂತಿ. ಅದು ನಿದ್ರೆಯ ವಿಶ್ರಾಂತಿಗೆ 1000 ಪಾಲು ದೊಡ್ಡ ವಿಶ್ರಾಂತಿ. ಅಂಥ ವಿಶ್ರಾಂತಿಯನ್ನು ನಿತ್ಯದಲ್ಲಿ ಯೋಗ ಸಾಧನೆಯ ಮೂಲಕವೇ ಪಡಿತಾ ಹೋಗುವಾಗ ನಿದ್ರೆಯ ಬಾಧೆ ಎಲ್ಲಿ ಬರುತ್ತೆ? ನಿದ್ರೆಯ ಬಾಧೆ ಅತಿಶಯವಾಗಿ ಬರೋಲ್ಲ. ಅದು ನಿದ್ರೆಯನ್ನು ಕ್ರಮವಾಗಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಸಾಧನೆ ಸಾಧ್ಯವಾಗುತ್ತೆ. ಆದರೂ ಆದರ್ಶವನ್ನು ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದು ಮುಖ್ಯ. ಹಾಗೆ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇವತ್ತು 2 ಸರಿ ಹೋಗಿ 3 ಸರಿಗೆ ಬಂದು, 3 ಸರಿ ಹೋಗಿ 4 ಸರಿಗೆ ಬಂದು, ಈಗ 5 ಸರಿ 6 ಸರಿ ಆಹಾರ ತಗೊಳ್ಳುವಂಥ ಕ್ರಮಗಳು ಬಂದಿದೆ. ಹೋದಲ್ಲಿ ಬಂದಲ್ಲಿ ಪರಸ್ಪರ ಭೇಟಿಯಾದಾಗೆಲ್ಲ ಪ್ರಧಾನವಾಗಿ ಮೀಟಿಂಗ್ ಜೊತೆಗೆ ಈಟಿಂಗ್ ಇರಲೇಬೇಕು. ಆ ತರಹ ಯಾವುದೋ ಒಂದು ವ್ಯವಸ್ಥೆ ತಂದ್ಕೊಂಬಿಟ್ಟಿದ್ದೀವಿ. ಇದು ಆದರ್ಶವಾದ ಕ್ರಮ ಅಲ್ಲ. ದೇಹ ಅಪೇಕ್ಷೆ ಪಡೋ ದಿವಸಕ್ಕೆ 2 ಸರಿ ಮಾತ್ರ ಆಹಾರವನ್ನು, ಇನ್ನೇನೋ ತುಂಬ ಭಾರ ಇದೆ, ದೇಹದಲ್ಲಿ ಏನೋ ರೋಗ ಇದೆ ಅನ್ನೋ ಸಂದರ್ಭದಲ್ಲಿ 3ನೇ ಸರಿ ಬೇಕಾಗ್ಬೋದು ಅಷ್ಟೇ. ಈ ಅಭ್ಯಾಸವನ್ನು ಹತೋಟಿಗೆ ತಂದ್ಕೊಳ್ಳೋದಕ್ಕೆ ಯಾಕಾಗೋಲ್ಲ? ಇದು ಕೇವಲ ನಿರ್ಣಯ ಗಟ್ಟಿ ಬೇಕು ಅಷ್ಟೇ. ನನಗೆ 2 ಹೊತ್ತು ಆಹಾರ ತೊಗೊಳ್ಳೋದು, ನೀವು ಯಾರು ಬೇಕಾದರೂ ಹೇಗೆ ಬೇಕಾದ್ರೂ ಇಟ್ಕೊಳ್ಳಿ, ನನ್ನ ನೀತಿಗೆ ನನಗೆ ಅನುವು ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಳುವಷ್ಟು ದಾರ್ಢ್ಯ ಬೇಕು. ಈ ದಾರ್ಢ್ಯ ಯಾವಾಗ ಬರುತ್ತೆ ಅಂದರೆ ನನ್ನ ಗುರಿ ತಲುಪಲೇಬೇಕು ಅನ್ನೋ ರೀತಿಯಾದಂಥ ನಿಶ್ಚಯ ಯಾವಾಗ ಬರುತ್ತೋ ಆಗ ಈ ದಾರ್ಢ್ಯವು ಪಕ್ಕದಲ್ಲೇ ಬರುತ್ತೆ. ನಾವು ಬೇರೆ ಬೇರೆ ಕೆಲಸಗಳನ್ನು ಸಾಧನೆ ಮಾಡೋಕ್ಕೆ ಹೊರಟಾಗ ಯಾರು ಅಡೆತಡೆಯನ್ನು ಹಾಕಿದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋ ಅಂದರೆ ಏನು ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗ್ತೀವಿ ನಾವು. ಇನ್ಯಾವುದೋ ಮುಖ್ಯವಾದ ಕಾರ್ಯ ಇದ್ದರೆ ಬಿಡಿಸ್ಕೊಂಡು ಹೋಗ್ತೀವಿ ನಾವು. ಹಾಗಿರುವಾಗ ಒಂದು ಆತ್ಮಸಾಧನೆಯನ್ನು ಮಾಡಿ ನಾನು ಜೀವನವನ್ನು ಧನ್ಯವಾಗಿ ಮಾಡ್ಕೋಬೇಕು ಅಂತ ಹೊರಟಾಗ ಈ ನಿಶ್ಚಯ ಯಾಕೆ ಬರೋಲ್ಲ? ಖಂಡಿತವಾಗಿ ಬರುತ್ತೆ. ಇಲ್ಲಿ ಕೇವಲ ಮನೋದಾರ್ಢ್ಯದ ಕೊರತೆ, ಇದನ್ನು ಸರಿಪಡಿಸ್ಕೋಬೇಕು. ಮತ್ತು ಪ್ರಾತಃ ಕಾಲ ಸಾಯಂಕಾಲ 2 ಇರೋದು ಪ್ರಧಾನವಾಗಿ
ಅಧ್ಯಾತ್ಮ ಸಾಧನೆ ಮಾಡೋದಕ್ಕೋಸ್ಕರವಾಗಿ ಅಂತ ನಮ್ಮ ಎಲ್ಲ ಶಾಸ್ತ್ರಗಳು ಸಾರ್ತಾ ಇವೆ. ವೃತ್ತಿಯನ್ನು, ವ್ಯವಹಾರವನ್ನು ನಿರ್ವಾಹ ಮಾಡೋದಕ್ಕೆ ಕಾಲದಲ್ಲಿ ಒಂದು ಧರ್ಮ ಇದೆ. ಗಾಢವಾದ ನಿದ್ದೆಯನ್ನು ಮಾಡೋದಕ್ಕೆ ಕಾಲದಲ್ಲಿ ಒಂದು ಧರ್ಮ ಇದೆ. ಅದೇ ರೀತಿಯಲ್ಲಿ ಕಾಲದಲ್ಲಿ ಅಂತರ್ಮುಖ ಯಾತ್ರೆಯನ್ನು ಮಾಡೋದಕ್ಕೂ ವಿಶೇಷವಾಗಿ ಒಂದು ಧರ್ಮ ಬರುತ್ತೆ. ಅದು ಯಾವಾಗಪ್ಪ ಅಂದರೆ ಪ್ರಾತಃ ಮತ್ತು ಸಾಯಂ ಸಂಧ್ಯಾಕಾಲಗಳಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ. ಇದರಲ್ಲಿ 4 ಅವಧಿಯಲ್ಲಿ ಮಾಡೋಕ್ಕಾಗದೆ ಹೋದರೂ ಪ್ರಾತಃ ಸಾಯಂ ಇದಕ್ಕಾಗಿ ನಾನು ಬಿಡುವಾಗಿ ಇಟ್ಕೋತೇನೆ ಅನ್ನೋ ತೀರ್ಮಾನವನ್ನು ಮಾಡಬೇಕು. ಈ ಪ್ರಯತ್ನವನ್ನು ಒಂದು ಹೆಜ್ಜೆ ಆರಂಭ ಮಾಡ್ತಾ ಹೋದಾಗ ಸುತ್ತಮುತ್ತಲಿದ್ದ ಜನಗಳ ಮೇಲೂ ಆ ರೀತಿಯಾದಂಥ ಒಂದು ಪ್ರಭಾವ ಹುಟ್ಟೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಾಗಿ ನಾವು ಮಾಡುವಂಥ ವಿಷಯ ಅಲ್ಲ, ನನಗಾಗಿ ನಾನು ಮಾಡ್ಕೋಬೇಕು ಅನ್ನೋ ಮನಸ್ಸಿನಿಂದ ಹೆಜ್ಜೆ ಹಾಕ್ತಾ ಹೋದರೆ ಈ ಕಾರ್ಯ ಮುಂದುವರ್ಕೊಂಡು ಹೋಗುತ್ತೆ. ಲೋಕದಲ್ಲಿ ಕುತೂಹಲ ಅನ್ನೋದು ತುಂಬ ವಿಶೇಷವಾಗಿ ಬೆಳೀತಾ ಇದೆ. ಕುತೂಹಲ ಅಂದರೆ ಕೆಟ್ಟ ಆಸಕ್ತಿ. ನಾ ಅದನ್ನು ತಿಳ್ಕೋಬೇಕು, ನಾ ಇದನ್ನು ತಿಳ್ಕೋಬೇಕು. ಇದು ಎಷ್ಟು ಪತ್ರಿಕೆ ಓದಿದ್ರೂ ಸಾಕಾಗೋಲ್ಲ ನನ್ನ ತಿಳುವಳಿಕೆ, ಎಷ್ಟು ಟಿ ವಿ ಪ್ರೋಗ್ರಾಮ್ಗಳನ್ನು ನೋಡಿದ್ರೂ ನನಗೆ ಸಾಕಾಗೋಲ್ಲ. ಆ ವಿಭಾಗ ಅರ್ಥ ಮಾಡ್ಕೋಬೇಕು, ಈ ವಿಭಾಗ ಅರ್ಥ ಮಾಡ್ಕೋಬೇಕು ವಿದ್ಯಾಕ್ಷೇತ್ರದಲ್ಲಿ. ಈ ರೀತಿಯಾದ ಗಿಳಿಗಿಳಿದೇನೆ ಅತ್ಯಂತ ಮುಖ್ಯವಾಗಿ ಜೀವನಕ್ಕೆ ಏನು ಬೇಕೋ ಅಷ್ಟನ್ನು ಅರ್ಥ ಮಾಡ್ಕೊಂಡಿದ್ದಾಯಿತು. ಇನ್ನು ಉಳಿದ ಕಾಲವನ್ನು ನಾನು ಅಧ್ಯಾತ್ಮ ಸಾಧನೆಗೆ ಬಳಸ್ಕೋತೀನಿ ಅಂತ ನಿರ್ಣಯ ಮಾಡಿಕೊಂಡ್ರೆ ಈ ಕೆಟ್ಟ ಕುತೂಹಲದಿಂದ ಹೊರಗಡೆ ಬಂದಂತಾಗುತ್ತೆ. ಅಷ್ಟು ಬಂದರೆ ತುಂಬ ದೊಡ್ಡ ಸಾಧನೆ ಅದು. ಆಗ ಸಾಧನೆ ಮಾಡೋದಕ್ಕೆ ಬೆಳಗ್ಗೆ ಸಾಯಂಕಾಲ ಬಿಡುವು ಆಗುತ್ತೆ ಮತ್ತು ಆ ಬಿಡುವಿನ ಅವಧಿಯಲ್ಲಿ ಮನಸ್ಸು ಕೂಡ ಲಗ್ನವಾಗುತ್ತೆ ಚೆನ್ನಾಗಿ. ಹೀಗೆಲ್ಲ ಬೆಳಿಬೇಕಾದ್ರೆ ನಮ್ಮ ಜೀವನದಲ್ಲಿ ಈ ಪದಾರ್ಥ ಸಂಗ್ರಹದ ಗೀಳು ಹೋಗಬೇಕು. ಪದಾರ್ಥ ಸಂಗ್ರಹಕ್ಕಾಗಿ ಧನ ಸಂಗ್ರಹ ಮುಗಿದೇ ಇರುವಂತಹ ಒಂದು ಗತಿ ಇದು. ಅದೇ ರೀತಿಯಲ್ಲಿ ಹಾಹಾಕಾರ ಬಿಡಬೇಕು. ಕೀರ್ತಿ ಪ್ರತಿಷ್ಠೆಗಳ ಹೊಡೆದಾಟದಿಂದ ಹಿಂದಕ್ಕೆ ಬರಬೇಕು. ಜೀವನದಲ್ಲಿ ಒಂದು ಸಂತುಷ್ಟಿಯನ್ನು ಪಡಿಬೇಕು. ಕಾಲವನ್ನು ವ್ಯವಸ್ಥಿತವಾಗಿ ವಿಭಾಗ ಮಾಡಿಕೊಂಡು ಆಯಾ ಕಾಲದಲ್ಲಿ ಅದನ್ನು ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಾದಂಥ ನಿಲುವಿಗೆ ಬರಬೇಕು. ಹೀಗೆ ಮಾಡೋದಾದರೆ ಯಾತ್ರೆ ಆ ಕಡೆಗೆ ಸಾಗ್ತಾ ಹೋಗುತ್ತೆ. ಅದು ಎಷ್ಟಾದರೂ ಸಾಗಲಿ, ಒಬ್ಬನಿಗೆ ಅತಿಶಯವಾಗಿ ಸಾಗ್ಬೋದು, ಇನ್ನೊಬ್ಬರಿಗೆ ಮಧ್ಯಮವಾಗಿ ಸಾಗ್ಬೋದು, ಇನ್ನೊಬ್ಬನಿಗೆ ಸ್ವಲ್ಪ ಸಾಗ್ಬೋದು. ಆದರೆ ಎಷ್ಟು ಸಾಧನೆ ಮಾಡಿದ್ನೋ ಅಷ್ಟು ಗಟ್ಟಿ ಅದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, 2ನೇ ಅಧ್ಯಾಯದಲ್ಲಿ ಬಂದಂಥ ಮಾತು. ನೀನು ಸ್ವಲ್ಪ ಒಳ್ಳೆಯ ಕಾರ್ಯ ಮಾಡ್ತೀಯಾ, ಅದೂ ಸಹ ನಿನಗೆ ಆಪತ್ಕಾಲದಲ್ಲಿ ಸಹಾಯ ಕೊಟ್ಟು ನಿನ್ನನ್ನು ಎತ್ತುತ್ತೆ ಮೇಲಕ್ಕೆ ಅಂತ ಹೇಳಿರೋದ್ರಿಂದ ಜೀವನದಲ್ಲಿ ಯಥಾಶಕ್ತಿ ಹೀಗೊಂದು ಆದರ್ಶವನ್ನು ಸಾಧನೆ ಮಾಡ್ಕೊಂಡು ಹೋಗ್ತೇನೆ ಅನ್ನೋ ರೀತಿಯಾದಂಥ ಹೆಜ್ಜೆ ಇಟ್ಟರೆ ಜೀವನ ಖಂಡಿತವಾಗಿಯೂ ಉದ್ಧಾರದ ದಿಕ್ಕಿನಲ್ಲಿ ಸಾಗುತ್ತೆ. ಇದೇ ಜನ್ಮದಲ್ಲೇ ತುದಿಯನ್ನು ತಲುಪಬೇಕು ಅನ್ನೋ ತೀವ್ರತೆಯನ್ನು ಹೆಜ್ಜೆ ಹಾಕ್ತಾ ಹೋಗಬೇಕು. ತಲುಪದೆ ಹೋದರೆ ಏನಂತೆ, ಮುಂದಿನ ಜನ್ಮದಲ್ಲಿ ತುದಿ ತಲುಪೋಕ್ಕೆ ಸಾಧ್ಯವಾಗುತ್ತೆ. ಆ ಮನಸ್ಸಿನಿಂದ ಜೀವನವನ್ನು ಬೆಳೆಸ್ಕೊಂಡು ಹೋಗಬೇಕು ಎಂಬುದನ್ನು ನಿರ್ಣಯ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಜನ ಈ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಹೇಳಿದಾಗ ಅದನ್ನೆಲ್ಲ ಇವತ್ತಿನ ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಡಿ ಅಂತ ಕೇಳ್ತಾರೆ. ಇದು ಹೇಗಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ಅಂತ ಕೇಳಿದ್ರೆ, ನನ್ನ ಹತ್ರ ಇರೋ ಚಪ್ಪಲಿ ಇದಕ್ಕೆ ತಕ್ಕಂತೆ ಕಾಲನ್ನು ಒಂಚೂರು ಅಡ್ಜಸ್ಟ್ ಮಾಡಿಕೊಡಿ ಅಂತ ಕೇಳಿದರೆ ವೈದ್ಯರ ಬಳಿ ಹೋಗಿ ಹೇಗೋ ಹಾಗಾಗತ್ತೆ. ನನ್ನ ಹತ್ರ ಇರೋ ಚಪ್ಪಲಿ 6 ಇಂಚ್ದು, ನನ್ನ ಕಾಲು ಈಗ 8 ಇಂಚಿದೆ. ಈಗ ಚಪ್ಪಲಿಗೆ ತಕ್ಕಂತೆ ಕಾಲನ್ನು ಸರಿ ಮಾಡೋದು, ಕಾಲಿಗೆ ತಕ್ಕಂತೆ ಚಪ್ಪಲಿನ ಸರಿ ಮಾಡ್ಕೋಬೇಕು. ಈ ನೀತಿ ಬೇಕಾಗತ್ತೆ ತುಂಬ ಮುಖ್ಯವಾಗಿ. ಅಂದರೆ ನಾನು ಯಾವ್ಯಾವುದೋ ರೀತಿಯಾದ ಜೀವನ ಕ್ರಮವನ್ನು ಬೆಳೆಸ್ಕೊಂಡು ಹೋಗಿ ಅದನ್ನು ಈಗ ಯೋಗಕ್ಕೆ ಸರಿಯಾಗುವಂತೆ ಯೋಜನೆ ಮಾಡಿಕೊಡಿ ಅಂತ ಕೇಳಿದರೆ ಎಲ್ಲವನ್ನೂ ಯೋಜನೆ ಮಾಡೋಕ್ಕಾಗಲ್ಲ, ಅದು ಬರೋದೇ ಇಲ್ಲ. ಅದರಲ್ಲಿ ಎಷ್ಟೋ ಭಾಗವನ್ನು ಸರಿಪಡಿಸ್ಕೊಳ್ಳೋಕ್ಕಾಗತ್ತೆ. ಅಷ್ಟು ಮಾತ್ರವನ್ನು ಮಾಡಿಕೊಂಡು ಈಗ ಇಷ್ಟು ಮುಂದೆ ಅನುಕೂಲತೆ ಕೂಡಿ ಬಂದರೆ ಆತ್ಮಸಾಧನೆಗೆ ಅನುಕೂಲವಾದಂತಹ ಎಲ್ಲ ವ್ಯವಹಾರಗಳನ್ನು ಜೀವನದಲ್ಲಿ ಅನ್ವಯ ಮಾಡ್ಕೋತೀನಿ ಅಂತ ಒಂದು ನಿರ್ಧಾರ ಮಾಡಿದ್ರೆ ಜೀವನ ಅತ್ತ ಸಾಗುತ್ತೆ. ಆ ಕಡೆಗೆ ಮನೋಬುದ್ಧಿಗಳು ಸಾಗಬೇಕು. ಆಗ ಗೀತಾಧ್ಯಯನ ಸಾರ್ಥಕವಾಗುತ್ತೆ. ಭಾರತ ದೇಶದ ಅಪೂರ್ವ ಸಾಹಿತ್ಯ ಗೀತೆ.
ಒಂದೊಂದು ಗೀತೆಯ ಮಾತೂ ಸಹ ಜೀವನವನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ಮಾತಾಗಿದೆ. ಆದ್ದರಿಂದ ನಮ್ಮ ಜೀವನಕ್ಕೆ ಆ ಒಂದೊಂದು ಮಾತನ್ನು ಯಥಾಶಕ್ತಿ ಅನ್ವಯ ಮಾಡ್ಕೋತಾ ಹೋಗಬೇಕು ಎಂಬ ನಿರ್ಣಯ ನಮ್ಮೆಲ್ಲರ ಮನೋಬುದ್ಧಿಗೆ ಬರಲಿ ಎಂಬುದಾಗಿ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳಿಕೊಳ್ತೇನೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿವಾಸ ಶ್ರೀನಿವಾಸ ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣೆ ಕವಚವನ್ನ ಹರಣಕ್ಕೆ ತೋಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣೆ ಕವಚವನ್ನ ಹರಣಕ್ಕೆ ತೋಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ನಾರಾಯಣ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪವನೆಯನ್ನ ಶಿರದಲ್ಲಿ ಮೂಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪವನೆಯನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಡಿಗರಿಗರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ
ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ಮೊರೆ ಹೊಕ್ಕವರ ಕಾಯ್ವ ಬೀರುವುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕವರ ಕಾಯ್ವ ಬೀರುದ ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಕೃಷ್ಣ 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 ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಶ್ರೀನಿವಾಸ ನಾರಾಯಣ ವೆಂಕಟರಮಣ